प्रवृत्ति निवृत्तिभ्याम आयतल्वा शून्य से वचसोयतः कश्चिदर्थोत दृष्टोतो वस्तुनिश्चान्नमा संबंधावगमो नापि शब्दाद्भूतार्थवाचिनः प्रवर्तका प्रवृत्त्यर्थे प्रवृत्त्यार्थे प्रवर्तकात् प्रत्ययो किनुमीयते संबंधावगमः न अपि शब्दात् भूतार्थवाचिनः प्रवर्तकात् अयो प्रवर्तकात् प्रवृत्त्या ಏಕೆ ಒಂದು ಓದ್ಲಿ ನಿಮ್ಗೆ ಇತ್ತು ಇಲ್ಲಿ ದರಿದ್ರ ಒಳ್ಳೆ ಮುಸ್ಲಿಂ ಮಾಡುವ ಮಾಡ್ತಾನೆ ಪೋಷನ್ ಹೇಳುದ ಏನು ಗೊತ್ತಿದ್ರೆ ಮಾಡ್ತಾನೆ ಹಂಗ ಪ್ರವೃತ್ತಿ ಸೇರ್ತಾನೆ ಕೂಡ ತಪ್ಪೋಣ ಅದು ಗಾಳಿ ತರಿಸ್ಕೋಣ ಕುಡಿಗೆ ಬರೋಣ ಕುಡಿಗೆ ಕುಡಿಗೆ ಕುಡ್ಡೋಗೆ ಭಸ್ಮ ಕುಡ್ಡೋಗೆ ಕುಡಿಗೆ ದರಿದ್ರ इसको बारह भूतार्थवाचिनः शब्दात् प्रवर्तकात् अन्यः संबंधः अवगमः नास्ति संबंधावगमो न भूतार्थवाचिनः शब्दात् संबंधावगमो न भवति प्रवृत्त्या प्रवर्तकात् शेष को हिंदಕ್ಕೆ प्रवर्तकात् प्रवृत्त्यार्थवाचिनः शब्दात् संबंधावगमो न प्रवृत्त्यार्थे प्रत्ययो ही अनुमयते ಹಾಗೆ ಅವರು ಕ್ರಿಯೆಯಲ್ಲಿ ತೊಡಗಿಸುವಂತಹ ಭೂತಾರ್ಥವಾಚಿ ಇರುವ ವಸ್ತುವನ್ನು ಹೇಳುವಂತಹ ಒಂದು ಶಬ್ದದಿಂದ ನಮ್ಗೆ ಯಾವ ಸಂಬಂಧ ಇಟ್ಕೊಳ್ಳೋಣ ಅದು ತುಪ್ಪ ಅಂತ ಹೇಳ್ತಿಟ್ಕೋ ಶ್ರುತಿ ಅಥವಾ ಆಡು ಅಂತ ಹೇಳ್ತಿಟ್ಕೋ ಅದು ಇದು ಭೂತಾರ್ಥವಾಚಿ ಇರೋ ವಸ್ತು ಹೇಳುವಂತಹ ಶಬ್ದ ಆ ಶಬ್ದದಿಂದ ಏನು ಸಂಬಂಧ ಏನ್ ಮಾಡ್ಬೇಕು ಇದನ್ನ ತಗೋಬೇಕಾ ಕೊಡ್ಬೇಕಾ ಮಾಡ್ಬೇಕಾ ಏನು ಗೊತ್ತಾಗಲ್ಲ ಬರೀ ಒಂದು ಭೂತಾರ್ಥವಾಚಿನ ಶಬ್ದ ಅದು ಸಂಬಂಧಾವಗಮೋ ನಭವತಿ ಅಂತ ಇರುವ ವಸ್ತುವನ್ನು ಹೇಳುವಂತಹ ಶ್ರುತಿಯಿಂದ ಏನು ಸಂಬಂಧ ಗೊತ್ತಾಗಲ್ಲ ನಮ್ಗೆ ಯಾತಕ್ಕೆ ಹೇಳ್ತಿದ್ದು ಏನು ಗೊತ್ತಾಗಲ್ಲ ಚಾಪೆ ಅಂತ ಇಟ್ಕೊಳ್ಳಿ ಸರಿ ಏನ್ ಚಾಪೆ ಚಾಪೆ ನೋಡುವಂತಿದೆಯೋ ಕೊಡುವಂತಿದೆಯೋ ಕೂತ್ಕೊಂತಿದೆಯೋ ಏನಂತಿದ್ಯಾ ಕ್ರಿಯಾಪದ ಹೇಳ್ಬೇಕು ಇದ್ರ ಸಂಬಂಧ ಗೊತ್ತಾಗಲ್ಲ ಭೂತವಾದ ಅಂದ್ರೆ ಈ ವಿದ್ಯಮಾನ ಅಂತ ಇರುವಂತಹ ಅರ್ಥಾನ ವಸ್ತುವನ್ನು ಹೇಳುವ ಶಬ್ದದಿಂದ ಅಷ್ಟು ಮಾತ್ರದಿಂದ ಯಾವ ಸಂಬಂಧವೂ ತಿಳಿದುಬರೋದಿಲ್ಲ ಪ್ರವರ್ತಕದಿಂದ ಪ್ರವೃತ್ತಿಯ ಮೂಲಕವಾಗಿ ಪ್ರತ್ಯಯ ಅರ್ಥ ಅನುಮತಿ ಪ್ರವರ್ತಕವಾದಂತಹ ಪ್ರವೃತ್ತಿಯಿಂದ ತೊಡಗಿಸುವಂತಹ ಒಂದು ಪ್ರವೃತ್ತಿಯಿಂದ ಒಂದು ಅರ್ಥ ಉಂಟಾಗುತ್ತೆ ಓ ತುಪ್ಪ ಹೋಮ ಮಾಡಬೇಕು ಅಂತ ಇದ್ದಾರೆ ಈ ತುಪ್ಪ ದಾನಕ್ಕೆ ಹೇಳ್ತಾ ಇಲ್ಲ ತುಪ್ಪ ದಾನ ಮಾಡ್ತಾರೆ ತುಪ್ಪ ದಾನ ಮಾಡಕ್ಕೋ ತುಪ್ಪ ಹೋಮ ಮಾಡಕ್ಕೋ ತುಪ್ಪ ತಿನ್ನೋಕೋ ತಿನ್ಕೋಗ್ಬೋದು ವಾಕ್ಯದ ಸಂದ ಇದನ್ನ ನೋಡ್ಕೋಬೇಕು ಬರೀ ಇದರಿಂದ ಪದಾರ್ಥವಾಸಿಯಿಂದ ಏನು ಸಿಗಲ್ಲ
ಬರೀ ಒಂದು ಪದಾರ್ಥ ಅಷ್ಟೇ ಹೇಳ್ಬಿಟ್ರೆ ದರ್ಬೆ, ತುಪ್ಪ, ನೀರು, ಮತ್ತೆ ಆಡು ಅಂದ್ಬಿಟ್ರೆ ಏನ ಕಟ್ಟಬೇಕು ಆಡನ್ನ, ಆಡನ್ನು ಪ್ರೋಕ್ಷಣೆ ಮಾಡ್ಬೇಕಾ, ಆಡಿನ ವಿಷಯ ಏನು ಗೊತ್ತಾಗಲ್ಲ. ಕ್ರಿಯಾಪದ ಬರಬೇಕು ಹೇಳಿದ್ದಾರೆ. ಇರುವ ವಸ್ತುವನ್ನು ಹೇಳುವಂತಹ ಶಬ್ದದಿಂದ ಹೇಳುವ. ಭೂತ ಅಂದ್ರೆ ಇರುವ, ಅರ್ಥ ಅಂದ್ರೆ ವಸ್ತು, ವಾಚಿನ ಹೇಳೋದು. ಇರುವ ವಸ್ತುವನ್ನು ಹೇಳುವ ಶಬ್ದದಿಂದ ಯಾವ ಸಂಬಂಧವೂ ಗೊತ್ತಾಗುವುದಿಲ್ಲ. ಸಂಬಂಧಾವಗಮೋ ನ. ಸಂಬಂಧ ಅಂದ್ರೆ ಆ ವಸ್ತುವಿಗೂ ಕರ್ತೃವಿಗೂ ಸಂಬಂಧ ಆಗಲ್ಲ. ಹಾ, ಕ್ರಿಯೆ ಹೇಳಿದ್ರೆ ಆಗತ್ತೆ. ಕ್ರಿಯಾಪದವೇ ಸಂಬಂಧವನ್ನು ಹೇಳೋದು. ಕ್ರಿಯಾಪದವನ್ನು ಹೇಳದೆ ಹೋದ್ರೆ ವಸ್ತುವಿಗೂ ಕರ್ತೃವಿಗೂ ಸಂಬಂಧವೇ ಆಗಲ್ಲ. ಅಸ್ತಿಮೇರು ಹೋ ವನ್ಯತೀರ್ಷೋಪೇತ ಏನ್ ಮಾಡೋಣ. ಹೌದು, ಭೂತಾರ್ಥವಾಚಿ ಶಬ್ದ ಅದು. ಮೇರು ಪರ್ವತಃ ಅಸ್ತಿ ಭೂಮೇ ಉತ್ತರ ದಿಗ್ಭಾಗೆ ವನ್ಯತೀರ್ಷೋಪೇತೋ ಮೇರು ಅಸ್ತಿ ವಾಕ್ಯ. ಏನ್ ಮಾಡೋಣ. ಕರ್ತೃವಿಗೂ ಅದಕ್ಕೂ ಸಂಬಂಧ ಏನು? ಅಲ್ಲಿ ಹೋದ್ರೆ, ಅದು ಸ್ನಾನ ಮಾಡಿದ್ರೆ, ಅದು ಹಟ್ಟಿ ಜಪ ಮಾಡಿದ್ರೆ ಪುಣ್ಯ ಆಗುತ್ತೆ ಹೇಳ್ಬೇಕು. ಆಯ್ತಾ? ಇರುವ ವಸ್ತುವನ್ನು ಹೇಳುವ ಶಬ್ದದಿಂದ ಬರ್ಕೊಂಡ್ಯಾ? ಏನ್ ಬರ್ಕೊಂಡೆ? ಅಷ್ಟಲ್ಲ, ಕರ್ತೃವಿಗೂ ಪದಾರ್ಥಕ್ಕೂ ಯಾವ ಸಂಬಂಧವೂ ಉಂಟಾಗುವುದಿಲ್ಲ. ಯಾಕೆಟದೆ ಕರ್ತೃವಿಗೂ ಪದಾರ್ಥಕ್ಕೂ ಯಾವ ಸಂಬಂಧವೂ ಉಂಟಾಗುವುದಿಲ್ಲ. ಪ್ರವರ್ತಕವಾದ ಶಬ್ದ ಆಯ್ತು. ಪ್ರವರ್ತಕವಾದ ಶಬ್ದದಿಂದಲಾದರೂ ಪ್ರವೃತ್ತಿ ಅರ್ಥದೊಡನೆ ಪ್ರವೃತ್ತಿ ಆಗುವುದರ ಮೂಲಕ ಆ ವಸ್ತುವಿನಲ್ಲಿ ಪ್ರತ್ಯಯ ಉಂಟಾಗುತ್ತೆ. ಪ್ರವರ್ತಕವಾದ ಶಬ್ದದಿಂದ ಪ್ರವೃತ್ತಿಯಾಗುವುದರ ಮೂಲಕವಾಗಿ ಪ್ರವೃತ್ತಿಪಾದನೆ ಆಗುವುದರ ಮೂಲಕ ವಸ್ತುವಿನ ವಿಷಯದಲ್ಲಿ ಸಂಬಂಧದ ಅರಿವು ಉಂಟಾಗುತ್ತದೆ. ಸಂಬಂಧ ಪ್ರತ್ಯಯ ನಮಗೆ ಏನ್ ಮಾಡಿದಾರ? प्रवर्तक वाक्य से होने वाली प्रवृत्ति को लिंग बनाकर प्रवर्तकार्थ विषय का ज्ञान अन्वित होता है. ಅಂದ್ರೆ ಪ್ರವೃತ್ತಿಯನ್ನು ಹೇಳುವ ವಾಕ್ಯದಿಂದ ಅದನ್ನ ಲಿಂಗ ಹೇಳಿದ್ರೆ ಲಿಂಗ ಲಂಗ ಯಾಕೆ ಹಾಕ ಲಂಗ ಹಾಕಿದ್ರೆ ಹೇಳ. ಹೇಳುವ ಲಿಂಗ ಇದೆಯಲ್ಲ, ಅದನ್ನೇ ಗುರುತಾಗಿಟ್ಕೊಂಡು ಪ್ರವೃತ್ತಿ ವಾಕ್ಯದಲ್ಲಿ ಹೇಳುವುದು. ಪ್ರವೃತ್ತಿ ವಾಕ್ಯ ಹೇಳುವ ಪ್ರವೃತ್ತಿಯನ್ನ ಪ್ರವೃತ್ತಿ ಲಿಂಗ ಪ್ರವೃತ್ತಿಯೇ ಸಾಕು. ಲಿಂಗ ಲಿಂಗ ಅಂತೀಯ. ಪ್ರವೃತ್ತಿ ವಾಕ್ಯದಿಂದ ಆಗುವ ಪ್ರವೃತ್ತಿಯನ್ನು ಇಟ್ಕೊಂಡು ಪ್ರವೃತ್ತಿ ವಾಕ್ಯದಲ್ಲಿ ಹೇಳ್ತಿದ್ದೇವೆ ಪ್ರವೃತ್ತಿನ, ಅದನ್ನ ಲಿಂಗವಾಗಿ ಇಟ್ಕೊಂಡು ಪ್ರವರ್ತಕ ವಿಷಯಕ ಜ್ಞಾನ ಅನುಭವ. ಶಬ್ದ ಆಗ್ಬಿಟ್ರೆ ಏನ ಅರ್ಥ ಇಲ್ಲ. ಒಂದು ಸುಮ್ಮನೆ ಏನೋ ಓದುವರೆಗೂ ಅರ್ಥ ಅಲ್ಲ, ಹೇಳಬಾರ್ದವ್ರಿಗೂ ಅರ್ಥ ಏನ್ ಬರ್ಕೊಟ್ರಪ್ಪ? ಪ್ರವರ್ತಕ ಶಬ್ದ ಆರಂಭದ ಹೊರಗೆ ಇರುವ ಮುಂಚೆ ಕರ್ತೃವಿಗೂ ಸಂಬಂಧ, ಕರ್ತೃವಿಗೂ ಇದಕ್ಕೋ ಅಲ್ಲಾಗೋ ಇರುವ ವಸ್ತುವಿನ ಶಬ್ದದಿಂದ. ಆಮೇಲೆ ಅಲ್ಲಿ ಎಲ್ಲಿ ಹಾಕೊಳ್ತಿದ್ಯಾ? ಓದುವ. ಇರುವ ವಸ್ತುವನ್ನು ಹೇಳುವ ಶಬ್ದದಿಂದ ಕರ್ತೃವಿಗೂ ಕ್ರಿಯೆಗೂ ಯಾವ ಸಂಬಂಧವೂ ಗೊತ್ತಾಗುವುದಿಲ್ಲ. ಪ್ರವರ್ತಕವಾದ ಶಬ್ದದಿಂದ ಪ್ರವೃತ್ತಿಯಾಗುವ ಮೂಲಕ ವಸ್ತುವಿನ ವಿಷಯದಲ್ಲಿ ಸಂಬಂಧವೂ ಗೊತ್ತಾಗುತ್ತದೆ. ಕರ್ತೃವಿಗೂ ಕ್ರಿಯೆಗೂ
ಸಂಬಂಧದ ಅರಿವಾಗುವುದಿಲ್ಲ, ಸಂಬಂಧವೂ ಆಗುವುದಿಲ್ಲ ಅಂದ್ರೆ ಸಂಬಂಧವಾಗುವುದಿಲ್ಲ ಅಂಬಿಡಿ. ಏನ್ ಬೇಕೊಂಡ್ಯೋ ಮೊದ್ಲೇ ವಾಕ್ಯ ಹೋದ ಇರುವ ಇರುವ ವಸ್ತುವನ್ನು ಹೇಳುವ ನಿಜಾನೋದೇ ಇರುವ ಇರುವ ವಸ್ತುವನ್ನು ಹೇಳುವ ಶಬ್ದದಿಂದ ಕರ್ತೃವಿಗೂ ಕ್ರಿಯೆಗೂ ಸಂಬಂಧ ಕರ್ತೃವಿಗೂ ಕ್ರಿಯೆಗೂ ಇರುವ ಸಂಬಂಧಕ್ಕೂ ಸಂಬಂಧದ ಜ್ಞಾನವು ಸಂಬಂಧದ ಬರೀ ತಪ್ಪ ಬರ್ಕೊಳ್ತಾರೆ ಬಹಳ ಕಷ್ಟ. ಸಂಬಂಧದ ಅರಿವು ಉಂಟಾಗುವುದಿಲ್ಲ, ಯಾವ ಸಂಬಂಧ ಗೊತ್ತಾಗುತ್ತೆ. ತಾತ್ಪರ್ಯ ಅದು. ಸಂಬಂಧದ ಅರಿವು ಬರ್ಕೊಂಡ್ಯಾ? ಆಮೇಲೆ ಪ್ರವರ್ತಕ ಅಲ್ಲ, ಪ್ರವರ್ತಕವಾದ ಶಬ್ದದಿಂದ ಪ್ರವೃತ್ತಿಯಾಗುವ ಮೂಲಕ ವಸ್ತುವಿನ ವಿಷಯದಲ್ಲಿ ಸಂಬಂಧವು ಗೊತ್ತಾಗುತ್ತದೆ. ಸಂಬಂಧವಲ್ಲ ಅರಿವು, ಸಂಬಂಧ ತಪ್ಪು. ಸಂಬಂಧದ ಅರಿವು ಹಾಕುವುದು, ಆಗ್ಬೋದು. ಸಂಬಂಧದ ಬ್ರಾಕೆಟ್ ಹಾಕಬೇಕು, ಬಹಳ ಕಷ್ಟ. ನಿಮಗೆ ಪ್ರತಿ ಪದವನ್ನು ಬರೆಸ್ಬೇಕು. ಒಂದು ವಾಕ್ಯ ಹೇಳಿದ್ರೆ ಒಂದು ಬರೆಯಕ್ಕೆ ಬರೋಲ್ಲ, ಏನೇನೋ ತುಂಬಾ ತಪ್ಪು ಬರೀತೀಯ. ನಾನು ಹೇಳೋದೇ ಒಂದು, ನೀವು ಬರೆಯೋದೇ ಒಂದು. ತುಂಬಾ ಸಂಬಂಧದ ಅರಿವು ಆಗುವುದಿಲ್ಲ. ಆಯ್ತಾ? ಮುಂದೆ ಹೋಗೋಣ. ತತಃ ಶಬ್ದಸ್ಯ ಸಾಮರ್ಥ್ಯಂ ಪ್ರತೀತೇರವಧಾರ್ಯತೆ ಕಾದಿಕ ವಿಷಯೈವೇಯಂ ವಾಕ್ಯಸ್ಯಾತಃ ಪ್ರಮಾಣತಃ. ಅವಧಾರ್ಯತೆ ತಾರ್ಕಿಕ ವಿಷಯ ಏವ ಇಯಂ ವಾಕ್ಯಸ್ಯ ಅತಃ ಪ್ರಮಾಣತಃ. ಕಾರ್ಯ ಪ್ರತೀತಿ ಉಂಟಾದರೆ ಶಬ್ದದ ಸಾಮರ್ಥ್ಯವು ಅದರಿಂದ ನಿರ್ಣಯವಾಗುತ್ತದೆ. ಪ್ರತೀತೆ ಕಾರ್ಯಸ್ಯ ಪ್ರತೀತಿ ಬೇಕು, ಅದು ಕ್ರಿಯಾ ಪ್ರತೀತಿ. ಕ್ರಿಯೆಯ ಪ್ರತೀತಿಯು, ಕ್ರಿಯೆಯ ಅರಿವು ಉಂಟಾದರೆ ಅದರಿಂದ ಶಬ್ದದ ಸಾಮರ್ಥ್ಯವು ನಿರ್ಣಯವಾಗುತ್ತದೆ. ಬರ್ಕೋ, ಕ್ರಿಯೆಯ ಅದು ಬ್ರಾಕೆಟ್ ಅಲ್ಲಿ ಕ್ರಿಯೆಯ ಪ್ರತೀತೆ ಪದ ಬರ್ಕೊಂಬಿಡು. ಕ್ರಿಯೆಯ ಪ್ರತೀತೆ ಅರಿವಿನಿಂದ ಅರಿವಾಗು. ಅರಿವಿನಿಂದ ಶಬ್ದದ ಸಾಮರ್ಥ್ಯವು ಆಮೇಲೆ ನಿರ್ಣಯವಾಗುತ್ತದೆ. ತತಃ ನಿರ್ಧಾರಿತೆ. ಕ್ರಿಯೆಯ ಅರಿವು ತೋರುವುದರಿಂದ ಶಬ್ದದ ಸಾಮರ್ಥ್ಯ ಆಮೇಲೆ ನಿರ್ಣಯವಾಗುತ್ತದೆ. ಅತಃ ಆದ್ದರಿಂದ ಇಯಂ ವಾಕ್ಯಸ್ಯ ಇಯಂ ಕಾದಿಕ ವಿಷಯ ಏವ ವಾಕ್ಯಸ್ಯ ಇಯಂ ವಾಕ್ಯಸ್ಯ ಪ್ರಮಾಣತಃ ಇಯಂ ವಾಕ್ಯಸ್ಯ ಕಾದಿಕ ವಿಷಯ ಅತಃ ಇಯಂ ವಾಕ್ಯಸ್ಯ ಕಾದಿಕ ವಿಷಯ ಪ್ರಮಾಣತಃ ಮುಂಚೆ ಆಮೇಲೆ ಅತಃ ಎರಡು ಬರಲ್ಲ. ಅತಃ ಕಾದಿಕ ವಿಷಯ ಇಯಂ. ಆದ್ದರಿಂದ ಇದು ಕಾರ್ಯ ಕ್ರಿಯಾ ಒಂದರಲ್ಲಿ ಕ್ರಿಯಾವನ್ನೇ ವಿಷಯ ಮಾಡಿಕೊಂಡಿದೆ. ಇದು ಈ ಉಪನಿಷತ್ತು. ಅತಃ ವಾಕ್ಯಸ್ಯ ಪ್ರಮಾಣತಃ ಈ ರೀತಿ ವಾಕ್ಯವು ಪ್ರಮಾಣವಾಗುತ್ತದೆ. ಆದ್ದರಿಂದ
ಏಕೆಂದರೆ ವಾಕ್ಯವು ಪ್ರಮಾಣವಾದ್ದರಿಂದ ಅಂತ. ಆದ್ದರಿಂದ ಉಪನಿಷತ್ತು ಕ್ರಿಯೆಯನ್ನು ವಿಷಯ ಮಾಡಿಕೊಂಡಿದೆ ಅಂತ. ಹಾ ಇದು ಬರ್ಕೊಳ್ಳೋಣ. ಹಾ ಆದ್ದರಿಂದ ಇಯಂ ಅಂದ್ರೆ ಈ ಉಪನಿಷತ್ತು ಕಾಲಿಕ ವಿಷಯವೇ ಆಗಿದೆ, ಮಾಡಬೇಕಾದದ್ದನ್ನೇ ವಿಷಯ ಮಾಡಿಕೊಂಡಿದೆ. ಏಕೆಂದ್ರೆ ವಾಕ್ಯಕ್ಕೆ ಅಲ್ಲೇ ಪ್ರಮಾಣವಿರುತ್ತದೆ, ಆದ್ದರಿಂದ ಅದರಲ್ಲಿಯೇ ಪ್ರಮಾಣವಿರುತ್ತದೆ. ಆದ್ದರಿಂದ ಕಿರಣ್ ಬಂದಿಲ್ಲ. ಶನಿವಾರ ಭಾನುವಾರ ಬರ್ತೀನಿ. ಹೌದಾ? ಇವತ್ತು ಬರುವಂತ ಶುಕ್ರವಾರ ಕಸದಿಂದ ಯಾಕಂದ್ರೆ ವಾಕ್ಯಕ್ಕೆ ಅದರಲ್ಲೇ ಪ್ರಮಾಣವಿರುವುದರಿಂದ, ವಾಕ್ಯಸ್ಯ ಪ್ರಮಾಣದ, ವಾಕ್ಯಕ್ಕೆ ಅದೇ ಪ್ರಮಾಣವಿರುವುದರಿಂದ ಕ್ರಿಯೆಯನ್ನು ಹೇಳಿದೆ. ಕೊಟ್ಟ ಮೇಲೆ ನೇರಾಗಿಯೋ ಪರಂಪರೆಯಿಂದಲೋ ಕ್ರಿಯೆ ಹೇಳಿದ ವಾಕ್ಯ ಪ್ರಾಮಾಣ್ಯವೇ ಹೊರತೋ ಬರೀ ವಸ್ತುನಿಷ್ಠವಾದರೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಶಬ್ದದ ಸಾಮರ್ಥ್ಯವು ಕ್ರಿಯೆ ತೋರುವುದರಿಂದ ನಿರ್ಣಯವಾಗುತ್ತದೆ. ಪ್ರಾಮಾಣ್ಯ ನಿರ್ಣಯವಾಗುತ್ತದೆ ಅಂತ. ಆದ್ದರಿಂದ ಆಯ್ತು, ಮುಖ್ಯ ಮುಗೀತು. ಏನ್ ಓದಿದ್ಯಾ? ಕ್ರಿಯೆಯ ಅರಿವಿನಿಂದ ಶಬ್ದದ ಸಾಮರ್ಥ್ಯವು ನಿರ್ಣಯವಾಗುತ್ತದೆ. ಆದ್ದರಿಂದ ಇದು ಉಪನಿಷತ್ತನ್ನೇ ಮಾಡಬೇಕು. ಉಪನಿಷತ್ತನ್ನೇ ಯಾಕೆ ತನ್ನೂ ಅಲ್ಲ, ಈ ಉಪನಿಷತ್ತು, ಈ ಉಪನಿಷತ್ತು ತನ್ನೂ ಯಾಕೆ ಬರ್ದ್ಯಾ? ಸುನ್ನು ಮಾಡಿದ್ವಲ್ಲ. ಇಯಂ ಉಪನಿಷತ್ತು, ಈ ಉಪನಿಷತ್ತು ಕ್ರಿಯೆಯೊಂದನ್ನೇ ವಿಷಯ ಮಾಡಿಕೊಂಡಿದೆ. ತನ್ನೂ ಮಾಡ್ಬಿಡ್ತಾನೆ. ಕ್ರಿಯೆಯೊಂದನ್ನೇ ಪ್ರಮಾಣ ಮಾಡಿಕೊಂಡಿದೆ. ಅಲ್ಲ, ಉಪನಿಷತ್ತು ಕ್ರಿಯೆಯೊಂದೇ ವಿಷಯವಾಗಿರುತ್ತದೆ, ಕ್ರಿಯೆಯನ್ನೇ ವಿಷಯ ಮಾಡಿಕೊಂಡಿರುತ್ತದೆ. ಉಪನಿಷತ್ತು ಕ್ರಿಯೆಯೊಂದನ್ನೇ ವಿಷಯ ಮಾಡಿಕೊಂಡಿರುತ್ತದೆ, ವಿಷಯ ಮಾಡಿಕೊಂಡಿರುತ್ತದೆ. ಅದರಿಂದಲೇ ವಾಕ್ಯಕ್ಕೆ ಪ್ರಮಾಣವಾಗುತ್ತದೆ. ಅದರಿಂದಲೇ ವಾಕ್ಯಕ್ಕೆ. ಅಯ್ಯೋ, ಬಹಳ ಕಷ್ಟಪ್ಪ. ಕೇಳೋಕ್ಕಿಂತ ಬರ್ಸೋದು ಇನ್ನೂ ಕಷ್ಟ. ಹೇಳ್ಬಿಡ್ಬೋದು, ಏನೇನೋ ಬರ್ಕೊಂಡ್ಬಿಡ್ತಾರಲ್ಲ. ಪ್ರಮಾಣವಿರುತ್ತದೆ, ಆಗಿದ್ದಲ್ಲ. ವಾಕ್ಯ ಹೆಂಗಾಗುತ್ತೆ ಗೊತ್ತಿಲ್ವಾ? ಮತ್ತೆ ಆಯ್ತು, ಅದ ಹೊಡೆದಾಗ ಅದರಿಂದ ಇನ್ನೇನಿಲ್ಲ. ಓಹೋ, ಏನೇನು ಬೆಳಿತಾ ಇದ್ದಲ್ಲ. अतः एवं प्रमाणतः कार्यिक विषयैव वाक्यस्य कार्यिक विषयैव प्रमाणವು ಕಾರ್ಯಕ್ಕೆ ವಾಕ್ಯಕ್ಕೆ ಕಾರ್ಯವೇ ಕ್ರಿಯೆ ವಿಷಯವು. ಆದ್ದರಿಂದ ವಾಕ್ಯಕ್ಕೆ ಕ್ರಿಯೆ ವಿಷಯವು, ಅದರಿಂದ ಅದು ಪ್ರಮಾಣವಾಗಿರುತ್ತದೆ. ಪೂರ್ವಪಕ್ಷ ಇದ್ರೆ ಸಿದ್ಧಾಂತ ಪೂರ್ವಪಕ್ಷ ಪೂರ್ವಪಕ್ಷ नहि दस्यानपेक्षितं सिद्धवस्तुबोधनात् कार्यैकमात्रनिष्ठत्वात् प्रमाणस्यागमात्मनः 77ನೇ ಸಿದ್ಧಾಂತ ಏನಿದೆ? ಸಿದ್ಧಾಂತ ಏನಿದೆ? ಇಲ್ಲ ಏನೋ ಹೇಳ್ಕೊಂಡೆ, ಏನು ಹಂಪ ಮಾಡಿದ್ಯಾ? ಪೂರ್ತಿ ಏನ್ ಬರ್ಕೊಂಡ್ಯಾ? ಆದ್ದರಿಂದ ಉಪನಿಷತ್ತು ಕ್ರಿಯೆಯೊಂದನ್ನೇ ವಿಷಯ ಮಾಡಿಕೊಂಡಿರುತ್ತದೆ. ಆದ್ದರಿಂದ ವಾಕ್ಯಕ್ಕೆ ಪ್ರಮಾಣ.
ಎರಡನೇ ವಾಕ್ಯಕ್ಕೆ ಮೊದಲನೇ ವಾಕ್ಯಕ್ಕೂ ಅರ್ಥ ಮಾಡಿದೆ ನಾವು. ಮೊದಲನೇ ಸರಿಯಾದ ಕ್ರಿಯೆಯ ಅರಿವಿನಿಂದ ಶಬ್ದಕ್ಕೆ ಸಾಮರ್ಥ್ಯವು ನಿರ್ಣಯವಾಗುತ್ತದೆ. ಕ್ರಿಯೆ ಅರಿವಿನಿಂದ ಶಬ್ದ ಸಾಮರ್ಥ್ಯವು ನಿರ್ಣಯವಾಗುತ್ತದೆ. ಆದ್ದರಿಂದ ಉಪನಿಷತ್ತು ಕ್ರಿಯೆಯೊಂದನ್ನೇ ಕ್ರಿಯೆ ಮಾಡಿಕೊಂಡಿರುತ್ತದೆ. ಅದರಿಂದ ಆದ್ದರಿಂದ ಅದರಿಂದ ಎರಡನೇದು ಏಕೆಂದರೆ ಅದರಿಂದ ಅಲ್ಲ ಮತ್ತೆ ಮೂರನೇದು ಆದ್ದರಿಂದ ಆದ್ಮೇಲೆ ನೆಕ್ಸ್ಟ್ ಏಕೆಂದರೆ ಅದರಿಂದಲೇ ವಾಕ್ಯಕ್ಕೆ ಅದರಿಂದ ಬರ್ಕೊಂಡಿತ್ತು. ಕ್ರಿಯಾಕಾರಕ ಸಂಬಂಧ ವಾಕ್ಯಾರ್ಥೋಯೈರ್ಪೀಷ್ಯತೆ ಅನುವಾದ ವಿಸಂವಾದ ತೇಷಾಂ ಮುಕ್ತೇರಮಾನತಾ. ಏನು ಮಾಡಿಲ್ಲ, ಎಂಥದೂ ಇಲ್ಲ. ಹೌದಾ? ಹಿಂದೆ ಶ್ಲೋಕ ಅದು ಹಿಂದ ಸಿದ್ಧಾಂತ ಮುಂದೆ ಪುಸ್ತಕ ಮುಗಿದ್ಮೇಲೆ ಕ್ರಿಯಾಕಾರಕ ಸಂಬಂಧ ವಾಕ್ಯಾರ್ಥೋಯೈರಪೀಷ್ಯತೆ ಅನುವಾದ ವಿಹಾರ ಅನುವಾದ ವಿಸಂವಾದಾತ್ ತೇಷಾಂ ಮುಕ್ತೇರಮಾನತಾ. ಕ್ರಿಯಾಕಾರಕ ಸಂಬಂಧ ವಾಕ್ಯಾರ್ಥಃ ಇಹಿ ಅಪಿ ಇಷ್ಯತೆ ಅನುವಾದ ವಿಸಂವಾದಾತ್ ಬಾಲ ವಾ 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 ಸಂವಾದಾತ್ ತೇಷಾಂ ಮುಕ್ತೇಃ ಅಮಾನತಾ. ಕ್ರಿಯಾಕಾರಕ ಸಂಬಂಧವೇ ವಾಕ್ಯಾರ್ಥವು ಎಂದು ಯಾರು ಇಷ್ಟಪಡುತ್ತಾರೋ, ವಾಕ್ಯಾರ್ಥ ಏನು? ಕ್ರಿಯಾಕಾರಕ ಸಂಬಂಧ ಹೇಳೋದೇ ವಾಕ್ಯಾರ್ಥ. ಏನೇನು ಕ್ರಿಯೆ, ಅದಕ್ಕೆ ಏನು ಕಾರಕ, ಅದು ಕರ್ತೃಗೆ ಹೇಗೆ ಸಂಬಂಧ ಅನ್ನೋದೇ ವಾಕ್ಯಾರ್ಥ ಅಂತ ಯಾರಿಗೆ ಯಾವ ಮೀಮಾಂಸಕರು ಆ ರೀತಿ ವ್ಯಾಖ್ಯಾ ಮಾಡಿದೆ. ಇದು ಪ್ರಾಭಾಕರ ಮತ ಅಂತ ಏನೋ ಅಂತಾರೆ. ಪ್ರಾಭಾಕರ ಮತ ಒಂದೇ, ಮುಖವಾದ ಭಟ್ಟ ಮತ ಅಲ್ಲ, ಪ್ರಾಭಾಕರ ಮತ ಅಂತ. ಏನು ಕ್ರಿಯಾಕಾರಕ ಸಂಬಂಧವೇನಿದೆ, ಕ್ರಿಯಾಕಾರಕ ಸಂಬಂಧವೇ ವಾಕ್ಯಾರ್ಥ ಎಂಬುದಾಗಿ ಯಾರು ಇಷ್ಟಪಡುತ್ತಾರೆ ಅವರಿಗೆ ಅನುವಾದ ವಾಕ್ಯದಲ್ಲಿ ಈ ವಿಸಂವಾದವಿರುವುದರಿಂದ ಅನುವಾದ ವಾಕ್ಯಕ್ಕೆ ಏನ್ ಮಾಡ್ತೀವಿ ಅವಾಗ? ಚತುಷ್ಪಾದ ಪಶವಃ ಅನುವಾದ ವಾಕ್ಯ. ಆಮೇಲೆ ಅಗ್ನಿರ್ಹಿಮಸ್ಯ ಭೇಷಜಂ ಅನುವಾದ ವಾಕ್ಯ. ಅದಕ್ಕೆಲ್ಲ ಕ್ರಿಯಾಕಾರ ಏನು ಹೇಳ್ತೀರಾ? ಅಗ್ನಿಯು ಚಳಿಗೆ ಔಷಧಿಯಾಗಿದೆ. ಏನಿಲ್ಲ, ವಿದ್ಯಮಾನವಾದ ಅಗ್ನಿ ಹಿಮುತ್ತಿದೆ. ಚತುಷ್ಪಾದ ಪಶವಃ ಹಸುವಿಗೆ 4 ಕಾಲು. ಕ್ರಿಯಾಕಾರ ಏನು ಹೇಳ್ತೀಯ? ಅನುವಾದ ವಾಕ್ಯದೊಡನೆ ವಿಸಂವಾದವಿರುವುದರಿಂದ ಅವರ ಉಕ್ತಿಯು ಪ್ರಮಾಣವಲ್ಲ. ಇದು ಸಿದ್ಧಾಂತ ಪೂರ್ವಕ್ಷವಾ? ಪೂರ್ವಕ್ಷವಂತೆ. ಏನು ತಿಳ್ಕೊಳ, ಕ್ರಿಯಾಕಾರಕ ಫಲ ಸೇರಿಸ್ಕೊಂಡ್ಬಿಡು. ಕ್ರಿಯಾಕಾರಗಳ ಸಂಬಂಧವೆಂಬುದೇನಿದೆ ಇದೇ ವಾಕ್ಯಾರ್ಥ ಎಂಬುದನ್ನು ಯಾರು ಇಷ್ಟಪಡುತ್ತಾರೆ. ವೇದವಾಕ್ಯಾರ್ಥವು ಕ್ರಿಯಾಕಾರಕ ಸಂಬಂಧ ಅಂತ, ವೇದವಾಕ್ಯವೇ ಕ್ರಿಯಾಕಾರಕ ಸಂಬಂಧವನ್ನೇ ಹೇಳುತ್ತೆ ಎಂಬುದಾಗಿ ಯಾರು ಇಷ್ಟಪಡುತ್ತಾರೆ. ಸಂಬಂಧವೇ ವೇದವಾಕ್ಯಾರ್ಥವು, ಕ್ರಿಯಾಕಾರಕ ಸಂಬಂಧವೇ ವೇದವಾಕ್ಯಾರ್ಥವು ಎಂಬುದಾಗಿ ಯಾರು ಇಷ್ಟಪಡುತ್ತಾರೆ. ಅವರ ಪ್ರಕಾರ ಅನುವಾದ ವಾಕ್ಯದಲ್ಲಿ ವಿರುದ್ಧವಾದ ವಿಸಂವಾದವಿರುವುದರಿಂದ, ವಿರೋಧವಿರುವುದರಿಂದ ಅನುವಾದ ವಾಕ್ಯದಲ್ಲಿ ಏನ್ ಬೇಕಾದ್ರೆ ಚತುಷ್ಪಾದ ಪಶವಃ ಅಗ್ನಿರ್ಹಿಮಸ್ಯ ಭೇಷಜಂ ಬರ್ಕೋ. ಚತುಷ್ಪಾದ ಪಶವಃ ಅದೊಂದು ವಾಕ್ಯ. ಚತುಷ್ಪಾದ ಪಶವಃ ಹಸುವಿಗೆ 4 ಕಾಲು ಅಂತ. ಅಗ್ನಿರ್ಹಿಮಸ್ಯ ಭೇಷಜಂ, ಅಗ್ನಿ ಹಿಮಸ್ಯ ಭೇಷಜಂ. ಈ ವಾಕ್ಯದೊಡನೆ ವಿಸಂವಾದವಿರುವುದರಿಂದ ಭಿನ್ನಾಭಿಪ್ರಾಯವಾಗುವುದರಿಂದ
ಅವ್ರು ಹೇಳಿದ್ದಕ್ಕೆ ಪ್ರಮಾಣವಲ್ಲ. ಯಾರು ಹೇಳಿದ್ದೀವಿ? ಯಾರು ಕ್ರಿಯಾಕಾಲ ಸಂಬಂಧ ವೇದಾರ್ಥ ಅಂತ ಹೇಳ್ತಾರೋ ಅವ್ರಿಗೆ ಇದೆಲ್ಲ ಕ್ರಿಯಾಕಾಲ ಸಂಬಂಧವೇ ಆಗಿದೆ, ಅದು ಬಿಟ್ಟು ಬೇರೆ ವೇದಾರ್ಥ ಇಲ್ಲ ಅಂತ ಯಾರು ಹೇಳ್ತಾರೋ ಅದು. ಆ ಈ ವಾಕ್ಯಗಳಿಗೆ ಹೇಳಿದ ವಾಕ್ಯದಲ್ಲಿ ಭಿನ್ನಾಭಿಪ್ರಾಯ. ಈ ವಾಕ್ಯ ವಿರೋಧವಾಗುವುದರಿಂದ ವಿರೋಧವಾಗುವುದರಿಂದ ಅನುವಾದ ವಾಕ್ಯಗಳನ್ನೇ ವಿರೋಧವಾಗುವುದರಿಂದ ಅವ್ರು ಹೇಳಿದ್ದು ಅಪ್ರಮಾಣವಾಗತ್ತೆ. ಯಾವ ಪರಮಕ್ಷೋಪ ನಂಗಂತೂ ಇದು ಅರ್ಥ ಆಗಲ್ಲ. ಎಲ್ಲಾ ವೇದ ವಾಕ್ಯಗಳಿಗೆ ಇದು ಸಂಬಂಧ ಅಲ್ಲ ಅರ್ಥಲ್ಲ. ಕರ್ಮಕಾಂಡಕ್ಕೆ ಹೊಂದತ್ತೆ, ಕರ್ಮಕಾಂಡಕ್ಕೆ ಬಲಮಟ್ಟು ಹೊಂದತ್ತೆ, ಆದ್ರೆ ತತ್ವ ಪರಿಷತ್ತಿಗೆ ಇದೆಲ್ಲ ಹೊಂದಲ್ಲ. ನೀವು ಕರ್ಮಕಾಂಡದಲ್ಲೂ ಅನುವಾದ ವಾಕ್ಯಗಳಿದೆಯಲ್ಲ ಅದಕ್ಕೆ ಹೊಂದೋದೇ ಇಲ್ಲ. ತುಂಬಾ ಅನುವಾದ ವಾಕ್ಯ ಇದೆ ಹೇಳಿದಲ್ಲ, ಚತುರ್ನ ಇದಿ ಚತುಷ್ಪಾದ 4 ಸಲ ಹಾಕೋತಾನೆ, ಯಾಕಂದ್ರೆ ಹಸುಳಿಗೆ 4 ಕಾಲು ಇರೋದ್ರಿಂದ ಅಂತಂದೆ. अतः नियोगे प्रामाण्यं वाक्यस्य. ಇದಿಲ್ಲ ಹಿಂಗೆ ಅವನ್ ದರ್ಸೋದು ಹೆಂಗೆ ನಿಯೋಗಿ ವಾಕ್ಯ ಪ್ರಾಮಾಣ್ಯ ಅಂದ್ರೆ ನಿಯೋಗಿ ವಾಕ್ಯ ಪ್ರಾಮಾಣ್ಯ ವಾರ್ಷಿಕದ ಅರ್ಥ ನನಗ ವ್ಯಾಖ್ಯಾನದ ಅರ್ಥ ಕಾಣಲ್ಲ. ವಾರ್ಷಿಕದ ನಿಯೋಗಿ ಪ್ರಾಮಾಣ್ಯ ವಾಕ್ಯ ನಿಯೋಗಿ ವಾಕ್ಯ ಪ್ರಾಮಾಣ್ಯ ಹೆಂಗ್ ವಾಕ್ಯದ ಹಂಗೂ ಕಾಣದಪ್ಪ. ಸುಮ್ಮನೆ ಸಿದ್ಧಾರ್ಥವನ್ನು ಹೇಳಿದ್ರಾಗಲ್ಲ, ಅದಕ್ಕೆ ನಿಯೋಗ ಮಾಡಬೇಕು. ಕ್ರಿಯಾಕಾಲ ಸಂಬಂಧ ವಾಕ್ಯಾರ್ಥ ಅಂತ ಆಗ್ಬಿಟ್ರೆ ಅನುವಾದ ವಿರೋಧ ಆಗುತ್ತೆ. ಆದ್ದರಿಂದ ಅವ್ರು ಹೇಳಿದ ವಿರೋಧ ಆಗುತ್ತೆ. ಮಾಂ ತರಾನು ಪ್ರವೇಶ ಅವ್ರು ಹೇಳಿದ್ದು ಪ್ರಮಾಣವಲ್ಲ. ದೇಶಾಂ ಅವರ ಅನುವಾದದ ವಾಕ್ಯದಲ್ಲಿ ಈ ವಿರೋಧವಾಗುವುದರಿಂದ ಅವರ ಹೇಳಿಕೆಯು ಪ್ರಮಾಣವಾಗುವುದಿಲ್ಲ, ಅವರ ಹೇಳಿಕೆಯು ಪ್ರಮಾಣವಾಗುವುದಿಲ್ಲ. ಕ್ರಿಯಾಕಾರಕ ಸಂಬಂಧವೇ ವೇದಾರ್ಥವು ಎಂದು ಯಾರು ವೇದವಾಕ್ಯಾರ್ಥವು ಕ್ರಿಯಾಕಾರಕ ಸಂಬಂಧವೇ ವೇದವಾಕ್ಯಾರ್ಥವು ಎಂದು ಯಾರು ಇಷ್ಟಪಡುತ್ತಾರೋ ಅವರ ಪ್ರಕಾರ ಎಂಬ ಈ ಎಂದು ಮುಂತಾದ ಅನುವಾದ ವಾಕ್ಯದಲ್ಲಿ ಇಂದು ಕೂಡ ಬಂದಿದೆ. ಇಂದು ಮುಂತಾದ ಈ ವಾಕ್ಯಗಳಿಗೆ ಅನುವಾದ ವಾಕ್ಯಗಳಿಂದ ತಪ್ಪು ಏನೇನೋ ಬರ್ಕೊಂಡ್ಬಿಟ್ಟಿದೆ. ವಾಕ್ಯವೇ ಕನ್ನಡ ವಾಕ್ಯ ಸರಿ ಇಲ್ಲ. ಒಂದಿಂದ ಓದು ಕ್ರಿಯಾಕಾರಕ ಸಂಬಂಧವೇ ವೇದವಾಕ್ಯಾರ್ಥವು ಎಂದು ಯಾರಿಗೆ ಇಷ್ಟವಾಗಿರುತ್ತದೋ ಅವರ ಪ್ರಕಾರ ಅನುವಾದ ವಾಕ್ಯದಲ್ಲಿ ವಿರೋಧವಿರುವುದರಿಂದ ಅಯ್ಯೋ ಒಂದೊಂದ ಪದ ಬಳಸ್ಬೇಕು ನಮಗೆ. ಅನುವಾದ ವಾಕ್ಯದೊಡನೆ ವಿರೋಧವಿರುವುದರಿಂದ ಅವರ ಉಕ್ತಿಯು ಪ್ರಮಾಣವಲ್ಲ. ಹೇತು ಬಿಡಿದ್ದಾರೆ ಪುಸ್ತಕದಲ್ಲ.
ವಾಕ್ಯಗಳು ಕೂಡ ಸೇರಿಸಿ ನಾನು ಪೂರ್ತಿ ಮಾಡಿದೆ. ಸೇರಿಸಿ ಪೂರ್ತಿ ಅಲ್ಲ ಸಪ್ತಪಾಠ ಏನಾಯ್ತು ಕ್ರಿಯಾಕಾರಕ ಸಂಬಂಧವೇ ವೇದವಾಕ್ಯಾರ್ಥವು ಎಂದು ಯಾರಿಗೆ ಇಷ್ಟವಾಗಿರುತ್ತದೋ ಅವರ ಪ್ರಕಾರ ಅನುವಾದ ವಾಕ್ಯದಲ್ಲಿ ವಿರೋಧವಿರುತ್ತದೆಯಾದ್ದರಿಂದ ಅವರ ಉಕ್ತಿಯು ಪ್ರಮಾಣವಿಲ್ಲ. ಪ್ರಮಾಣ ಸರಿ ಆಯ್ತು. ಮಾಂತರಾನುಪ್ರವೇಶಿತ್ವಂ ಕಾರ್ಯಸ್ಯ ತು ನ ಶಂಕ್ಯತೆ ಶಬ್ದಾದೇವ ಹಿ ಕಾರ್ಯಾರ್ಥ ಪ್ರತಿಪತ್ತಿರ್ನ ಲೋಕತಃ ಶಂಕ್ಯತೆ 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 ಅಲ್ಲಿರೋ ತಪ್ಪು ತಿದ್ಕೋಬೇಕು. ತಪ್ಪು ಸಿಕ್ಕಾಪಡೆ ಇದೆ ಅದ್ರಲ್ಲೇ. ಅಲ್ಲಿ ಇದೇನು ಏನು ಹೇಳ್ಬೇಡಿ, ಹೇಳ್ದಂಗೆ ಬರ್ಕೊಳ್ಳಿ. ಶಂಕ್ಯತೆ ಶಂಕ್ಯ ಶಮ್ಮಲ ಶಂಕ ಶಂಕ ಪುಸ್ತಕೆ ಕಾರ್ಯಸ್ಯ ನ ಶಂಕ್ಯತೆ ಇತಿ ಪಾಠೋ ದೃಶ್ಯತೆ. ಶಕ್ಯತೆ ಮಾಡಿದ್ರು. ಶಕ್ಯತೆ ಅಲ್ಲ ಏನು ಅರ್ಥ ಏನು? ಯೋಗೆ ಭೇದಂ ಸಮಾನಂ ಅತ್ರಃ ಮಾಂತರೇತಿ ಬಾಲಕಾನುಮಾನಸ್ಯಾಪಿ ನ ಕಾರ್ಯವಿಷಯತ್ವಂ ಶಬ್ದಾರ್ಥ ಬಾಲಕವ ಬಾಲಕ ಅಂದ್ರೆ ಬಾಲಕಾನುಮಾನಸ್ಯಾಪಿ ಬಾಲಕ ಅನುಮಾನ ಏನು? ಹುಡುಗನ ಹುಡುಗನ ಅನುಮಾನ ವೃದ್ಧನ ಅನುಮಾನ ಬೇರೆ ಇದೆಯಾ? ಹುಡುಗಿ ಅನುಮಾನ ಏನ್ ಹುಡುಗನ ಅನುಮಾನ ಏನ? ಅನುಮಾನ ಮಾಡೋದ್ರಿಂದ ಒಂದು ಹುಡುಗನು ಕಾರ್ಯವನ್ನ ಮಾಡ್ತಾನೆ. ಇಲ್ಲಿದೆ बच्चे ने कार्य को अनुमान से समझा करता है. ತಿಳ್ಕೊಳ್ತಾನೆ ಅಂತ ವಿಷಯ ಅನುಮಾನ ಮಾಡೋದ್ರಿಂದ ಕಾರ್ಯವನ್ನ ಹುಡುಗನು ಮಾಡ್ತಾನೆ. ಏನ್ ಮಾಡ್ತಾನೆ ಹೇಳ್ತಾನೆ. ಇನ್ನೆಂತ ಮಾಡ್ತಾನೆ ಹುಡುಗ? ನಮ್ ಸಂಭವನ ಅಂತ ಕೇಳೋದು ಏನು ಅನುಮಾನ ಮಾಡ್ತಾನೆ? ಸಣ್ಣ ಹುಡುಗ. ಎಷ್ಟು ಹುಡುಗ ಹಿಂಗಂಗೆ ಹುಡುಗ ಅನುಮಾನ ಮಾಡ್ತಾನೆ ವಿಚಾರ ಹಿಂಗಂಗ ಅನ್ಲೋಕದ ಶಬ್ದಾರ್ಥತ್ವೇನೈವ ಅನುಮೀಯಮಾನತ್ವಾದಿತ್ಯರ್ಥಃ. ತರ್ಹಿ ಕ್ರಿಯೆಯು ಪ್ರಮಾಣಾಂತಾನುಪ್ರವೇಶಿತ್ವ ಎಂಬುದು ಸಂದೇಹ ಮಾಡೋಕ್ಕಾಗುವುದಿಲ್ಲ. ಕಾರ್ಯಸ್ಯ ಮಾಂಸಾನುಪ್ರವೇಶಿತ್ವ ಕ್ರಿಯೆಯು ನೇರ ಗೊತ್ತಾದದ್ದಲ್ಲ, ಪ್ರಮಾಣಾಂತನೇ ಗೊತ್ತಾದದ್ದು ಎಂಬುದು ಸಂದೇಹ ಮಾಡುವುದಕ್ಕೆ ಬರುವುದಿಲ್ಲ. ಪರಿಶೀಲನೆ ಮಾಡಿದ ಮಾಡ್ತಲ್ಲ ಶಬ್ದ ಪರಿಶೀಲನೆ ಮಾಡ್ರ ಅಗ್ರವಿ ಮಾಂತರಾನುಪ್ರವೇಶಿತ್ವಂ ಕಾರ್ಯಸ್ಯ ಮಾಂಸಾನುಪ್ರವೇಶಿತ್ವಂ ಮಾಂತರಾನುಪ್ರವೇಶಿತ್ವಂ ಕಾರ್ಯಸ್ಯ ನಾಲತು ನಾ ತು ನ ಶಂಕ್ಯತೆ ಶಬ್ದಾದೇಃ ಶಬ್ದಾತ್ ಶಬ್ದಾತ್ ಏವ ಹಿ ಕಾರ್ಯಾರ್ಥ ಪ್ರತಿಪತ್ತಿಃ ನ ಲೋಕತಃ. ಕಾರ್ಯವು ಪ್ರಮಾಣಾಂತರಿಂದ ಪ್ರವೇಶವಾಗತ್ತೆ. ಕಾರ್ಯನ ಕ್ರಿಯೆ ಏನು ನಿಯೋಗ ಮಾಡಬೇಕು ಅಥವಾ ಪ್ರಸಂಖ್ಯಾನ ಮಾಡಬೇಕು, ಯಾವುದೇ ಕ್ರಿಯೆ ಪ್ರಮಾಣಾಂತರಿಂದ ಪ್ರವೇಶವಾಗತ್ತೆ ಅಂತಂದರ ಆ ರೀತಿಯೂ ಸಂದೇಹ ಮಾಡುವುದು ಬರೋದಿಲ್ಲ. ಮಾಂಸ ಪ್ರವೇಶಿತ್ತು ನ ಶಂಕಿದೆ. ಪ್ರಮಾಣಾಂತರಿಂದ ಪ್ರವೇಶಗೊಂಡದ್ದಾಗಿದೆ ಕ್ರಿಯೆ ಎಂಬುದಾಗಿಯೂ ಸಂದೇಹ ಮಾಡುವುದಕ್ಕೆ ಬರುವುದಿಲ್ಲ. ಎಲ್ರಿ ಪ್ರಸಂಖ್ಯಾನ ಕಾಣುತ್ತೆ ಶ್ರುತಿಯಲ್ಲಿ? ಶ್ರುತಿಯಲ್ಲಿ ಪ್ರಸಂಖ್ಯಾನ ಹೇಳಿ ಕಾಣ್ತಾ ಇದೆ, ನಿಯೋಗ ಕಾಣ್ತಾ ಇದೆಯಾ ಶ್ರುತಿ ವಾಕ್ಯದಲ್ಲಿ? ಇಲ್ಲಲ್ಲ ಅಂದ್ರೆ ಹೌದು, ನೇರ ಕಾಣ್ತಾ ಇಲ್ಲ, ಬೇರೆ ಪ್ರಮಾಣ ಅರ್ಥಾತ್ ಇದು ನಿಯೋಗ ಮಾಡಬೇಕು. ಬೇರೆ ಇದರಿಂದ ಪ್ರಮಾಣಾಂತರದಿಂದ ಕಾರ್ಯಾನುಪ್ರವೇಶಿತ್ವವನ್ನ ಮಾಡ್ಕೋಬೇಕು ಅಂತ ಹೇಳಿ ಈ ರೀತಿ ಸಂದೇಹ ಮಾಡುವುದಕ್ಕೂ ಬರುವುದಿಲ್ಲ. ಪ್ರಮಾಣಾಂತರದ ಪ್ರವೇಶವನ್ನ ಇಲ್ಲಿ ಕಾರ್ಯಕ್ಕೆ ಕ್ರಿಯೆಗೆ ಪ್ರಮಾಣಾಂತರ ಪ್ರವೇಶವನ್ನ ಇದು ನಿಯೋಗ ಕ್ರಿಯೆ ಮಾಡ್ಕೊ. ನಿಯೋಗ ಕ್ರಿಯೆಗೆ ಪ್ರಮಾಣಾಂತರ ಪ್ರವೇಶತ್ವವನ್ನು ಮಾಡೋದಕ್ಕೂ ಬರುವುದಿಲ್ಲ ಮಾಡ್ಕೊಳ್ಳಿ. ನಿಯೋಗ ಕ್ರಿಯೆಗೆ
ನಿಯೋಗ ಮಾಡಬೇಕು ಎಂಬ ಕ್ರಿಯೆಗೆ ಮಾಡ್ಕೋಬಹುದು. ನಿಯೋಗ ಮಾಡಬೇಕು ಎಂಬ ಕ್ರಿಯೆಗೆ ಪ್ರಮಾಣಾಂತರ ಪ್ರವೇಶಿತ್ವವನ್ನು ಸಂದೇಹ ಮಾಡಲು ಬರುವುದಿಲ್ಲ. ಕ್ರಿಯೆಗೆ ಪ್ರಮಾಣಾಂತರ ಪ್ರವೇಶವನ್ನ ಸಂಬಂಧವನ್ನ ಬರಲ್ಲ. ಪ್ರವೇಶ ಸಂಬಂಧ ಪ್ರವೇಶಿತ್ವವು ನಶೆಗೆ ಪ್ರವೇಶಿತ್ವವನ್ನು ಸಂದೇಹ ಮಾಡುವುದು ಬರುವುದಿಲ್ಲ. ಏಕೆಂದ್ರೆ ಶಬ್ದದಿಂದಲೇ ಕಾರ್ಯಾರ್ಥ ಪ್ರತಿಪತ್ತಿಯು ಆಗಬೇಕಾಗಿದೆ, ಲೋಕದಿಂದಲ್ಲ. ಪೂರ್ವಕ್ಷಮ ಶಬ್ದದಿಂದಲೇ ಕಾರ್ಯಕ್ಕಾಗಿ ಎಂಬುದನ್ನು ತಿಳಿಬೇಕಾಗುತ್ತದೆ. ಕಾರ್ಯಕ್ಕಾಗಿ ಹೇಳಿದ್ದು ತಿಳಿಬೇಕು. ಕಾರ್ಯಾರ್ಥ ಪ್ರತಿಪತ್ತಿ ಕಾರ್ಯಪ್ರಯೋಜನದ ಅರಿವು ಆಗಬೇಕು. ಕಾರ್ಯಪ್ರಯೋಜನ ಕಾರ್ಯಕ್ಕಾಗಿ ಹೇಳಿದ್ದು ಅರಿವಾಗಬೇಕು. ಇದನ್ನು ಮಾಡೋಕ್ಕೋಸ್ಕರ ಹೇಳಿದ್ದು ಅಂತ ಅರಿವಾಗಬೇಕು. ಕಾರ್ಯಕ್ಕಾಗಿ ಹೇಳಿದ್ದು ಎಂಬ ಅರಿವಾಗಬೇಕು ಅಂತ ಆಗಬೇಕೆ ಹೊರತು ಲೋಕದಿಂದ ಆಗುವುದಲ್ಲ. ಏನ್ ಬರ್ಕೊಂಡ್ಯಾ? ನಿಯೋಗ ಮಾಡಬೇಕು ಎಂಬ ಕ್ರಿಯೆಗೆ ನಿಯೋಗ ಕಾರ್ಯವು ಪ್ರಮಾಣಾಂತರದಿಂದ ಪ್ರವೇಶವಾಗುವುದು ನಿಯೋಗವಾಗುವುದೆಂಬ ಕ್ರಿಯೆಯು ಏನ್ ಬರ್ಕೊಂಡ ಮಾಡಬೇಕು ಎಂಬ ಕ್ರಿಯೆಗೆ ಪ್ರಮಾಣಾಂತರ ಪ್ರವೇಶತ್ವದ ಸಂಬಂಧವು ಬರುವುದಿಲ್ಲ. ಪ್ರಮಾಣಾಂತರ ಪ್ರವೇಶತ್ವವನ್ನು ಮಾಡುವುದಕ್ಕೆ ಬರಲ್ಲ. ಸಂಬಂಧ ಮತ್ತೆ ಬೇಡ. ಪ್ರಾಣಾಂತ ಪ್ರವೇಶತ್ವವನ್ನು ಮಾಡಕ್ಕಾಗಲ್ಲ. ಪ್ರಾಣಾಂತ ಪ್ರವೇಶತ್ವವನ್ನು ಸಂದೇಹ ಮಾಡುವುದಕ್ಕೆ ಬರುವುದಿಲ್ಲ. ಏಕೆಂದರೆ ಶಬ್ದದಿಂದಲೇ ಕಾರ್ಯಾರ್ಥ ಪ್ರತಿಪತ್ತಿ ಆಗಬೇಕು. ಕಾರ್ಯಕ್ಕಾಗಿ ಹೇಳಿದ್ವಿ ಎಂದು ಅರಿವಾಗಬೇಕು. ಏನಿದೆ? ಕಾರ್ಯಕ್ಕಾಗಿ ಹೇಳಿಸುವುದರಿಂದ ಬರಬೇಕು ಅಷ್ಟೇ. ಅವಿವಾಕ್ಯ ಹೊರತು ಲೋಕದಿಂದ ಅಲ್ಲ. ಆಕೆ ಹೊರತು ಅಯ್ಯೋ ಯೋಗವು ಸಿದ್ಧವಾಗಬೇಕು, ವಾಕ್ಯದಲ್ಲೇ ಇದ್ದಾಗಬೇಕು. ಕ್ರಿಯೆಯಿಂದಲೇ ಇದೆಯಾ? ಯೋಗ ಕ್ರಿಯೆಯು ವೇದದಿಂದಲೇ ಸಿದ್ಧವಾಗಬೇಕು. ಅದು ಲೋಕದಿಂದ ಸಿದ್ಧವಾಗಲ್ಲ, ಬೇರೆ ಲೌಕಿಕ ಪ್ರಮಾಣದಿಂದ ಸಿದ್ಧವಾಗಲ್ಲ. ಕ್ರಿಯೆಯಿಂದಲೇ ಇದಾಗಬೇಕು. ವೇದಾಜ್ಞೆ ಇದ್ದಾಗಬೇಕು. ಶ್ರುತಿಗೆ ಪ್ರಮಾಣತ್ವ ಬರಬೇಕು ಅಂದ್ರೆ ಅದು ನಿಯೋಗವನ್ನೇ ಹೇಳ್ಬೇಕು. ಆ ನಿಯೋಗವು ವೇದಲ್ಲೇ ಗೊತ್ತಾಗಬೇಕು, ಲೋಕದಿಂದ ಅಲ್ಲ. ಇದು ಪೂರ್ವಪಕ್ಷ. ಗೊತ್ತಿರೋ ಇಲ್ಲ ನಿಯೋಗಕ್ಕೆ. ಯೋಚನೆ ಏನಿಲ್ಲ. ಪುಣ್ಯ ಇದೆಯಲ್ಲ ಕಲ್ತಾನ
ಮಾನಾಂತರಾನುಪ್ರವೇಶಿತ್ವ ಕಾರ್ಯಕ್ಕೆ ನಿಯೋಗ ಕಾರ್ಯಕ್ಕೆ ಮಾನಾಂತರ ಪ್ರವೇಶಿತ್ವ ಅಂತ ಸಂದೇಹ ಮಾಡಕ್ಕಾಗಲ್ಲ. ಯಾಕಂದ್ರೆ ಶಬ್ದದಿಂದಲೇ ಕಾರ್ಯಾರ್ಥ ಪ್ರವೃತ್ತಿ ಆಗತ್ತೆ, ಹೊರತು ಲೋಕದಿಂದ ಆಗೋದಿಲ್ಲ. ಆಯ್ತಾ? ಬರ್ಕೊಂಡ್ರ ಏನ್ ಬರ್ಕೊಂಡ? ಆಚ ಇದೆ ಶ್ರೀ ಸಮಿತ ಕೊಂಡ್ರೋಣ ಈ ಡಲ್ಂಡೋಣ ಈ ಡಲ್ ಕೊಂಡ್ರೋಣ ಅರ್ಧಕ್ಕೆ ದುಡ್ಡು ಇದೆಯಾ? ಹಾ ಇದೇ ಋಷಿಮ ಆಂಡು ಆಂಡು ಅದಾಯ್ತನ? ಯಾರು ಮಾಡ್ತಿದ್ದ? ಫೋನ್ ಮಾಡ್ದ? ನೀ ಫೋನ್ ಮಾಡ್ತಿದ್ದ, ನೀ ಫೋನ್ ಮಾಡಿ ಕೇಳ್ದೆ? ಹಾ ಯಾರ? ಮಾಡ್ಬೇಕು ಇಲ್ಲ 11 ನಾವೇ ಮಾಡ್ತೀವಿ. ಏನಪ್ಪ ಪ್ರವರ್ತನ ವದನ್ ಶಬ್ದ ಪ್ರವರ್ತಕ ಇದೀರ್ಯದೆ ಜ್ಞಾಪಕತ್ವ ಪ್ರಮಾಣಸ್ಯ ಕಾರಕೋ ಭವೇತ್. ಪ್ರವರ್ತನ ವದನ್ ಶಬ್ದ ಪ್ರವರ್ತಕ ಇದೀರ್ಯಸೆ ಜ್ಞಾಪಕತ್ವ ಪ್ರಮಾಣಸ್ಯ ಕಾರಕೋ ಭವೇತ್. ಪ್ರವರ್ತನ ವದನ್ ಶಬ್ದಃ ಪ್ರವರ್ತಕಃ ಇತಿ ಈರ್ಯತೆ ಜ್ಞಾಪಕತ್ವಾತ್ ಪ್ರಮಾಣಸ್ಯ ಪ್ರೇರಯನ್ ಕಾರಕಃ ಭವೇತ್. ಪ್ರವರ್ತನ ವದನ್ ಪ್ರವರ್ತನೆಯನ್ನ ಅಂದ್ರೆ ತೊಡಗೋದನ್ನು ಹೇಳುತ್ತಾ ಶಬ್ದವು ಪ್ರವರ್ತಕ ಪ್ರವರ್ತಕ. ವೇದವನ್ನು ಪ್ರವರ್ತಕ ಆದಲ್ಲಿ ವೇದವನ್ನು ಯಾಕೆ ಪ್ರವರ್ತಕ ಅಂತ ಹೇಳ್ತೀವಿ? ನಮ್ಮ ಕ್ರಿಯೆ ತೊಡಸೋದ್ರಿಂದ ಅಂತ. ಪ್ರವರ್ತನ ವದನ್ ತೊಡಗಬೇಕಾದದ್ದನ್ನ ಹೇಳುತ್ತಾ, ತೊಡಬೇಕಾದದ್ದಾದ ವಿಷಯವನ್ನು ಹೇಳುತ್ತಾ ಶ್ರುತಿಯು ಪ್ರವರ್ತಕ ಪ್ರವರ್ತಕ ಎನಿಸಿಕೊಂಡಿದೆ. ಬರ್ಕೊಳ್ಳಿ. ತೊಡಗುವಿಕೆಯನ್ನು ಹೇಳುತ್ತಾ ಅಂತ ತೊಡಗುವಿಕೆಯನ್ನು ಹೇಳುತ್ತಾ ಶ್ರುತಿಯು ಪ್ರವರ್ತಕ ಎಂದು ಕರೆಸಿಕೊಂಡಿದೆ. ತೊಡಗುವಿಕೆಯನ್ನು ಹೇಳುತ್ತಾ ಶ್ರುತಿಯು ಪ್ರವರ್ತಕ ಎಂದು ಕರೆಸಿಕೊಂಡಿದೆ, ಹೇಳಿಸಿಕೊಂಡಿದೆ. ಇಲ್ಲಿ ಪ್ರವರ್ತಕ ಅಂದ್ರೆ ಮೋಟಿವೇಟರ್. ಹಾ ಕರೆಕ್ಟ್. ಇನ್ಸ್ಪೈರಿಂಗ್, ಸ್ಟಿಮ್ಯುಲೇಟಿಂಗ್ ತೊಡೋದು. ಹಾ ಅದನ್ನು ಮಾಡೋದು. ಸಂಧ್ಯಾನೆ ಮಾಡ, ಪೂಜೆ ಮಾಡ, ಬ್ರಹ್ಮಜ್ಞ ಮಾಡ, ಸ್ವಾಧ್ಯಾಯ ಮಾಡ, ಅಗ್ನಿಹೋತ್ರ ಮಾಡೋ ಅಂತ ಹೇಳಿ ಅದನ್ನು ಪ್ರವರ್ತನೆಯನ್ನು ಹೇಳುತ್ತಾ ಆ ವೇದ ನಮಗೆ ಪ್ರವರ್ತಕ ಅನಿಸ್ಕೊಂಡಿದೆ. ಆದರೆ ಪ್ರಮಾಣಸ್ಯ ಜ್ಞಾಪಕಸ್ಥ, ಈ ಪ್ರಮಾಣವು ಜ್ಞಾಪಕವಾದದ್ದಾದ್ದರಿಂದ ಪ್ರೇರಿಸುತ್ತಾ ಕಾರಕವಾಗುತ್ತದೆ. ಆಗುವುದರಿಂದ ಅದು ಪ್ರೇರಿಸುತ್ತಾ ಕಾರಕವಾಗುತ್ತದೆ. ಪ್ರಮಾಣ ಬರೀ ಏನೋ ಕಣ್ಣು ಕುರ್ಚಿ ಇದೆ ತೋರಿಸುತ್ತಷ್ಟೇ ಪ್ರಮಾಣ. ಅದೇ ಈ ಆಸೆ ಪ್ರೇರಣೆ ಮಾಡುತ್ತಾ ಕರ್ಸು ಕಾರಕ, ಹೋಗು ಕೋರು ಕರ್ಸು ಕಾರಕ ಕರ್ಮ. ಪ್ರಮಾಣ ಬರೀ ಏನೇನು ವಿಷಯ ತೋರಿಸೋದಷ್ಟೇ. ಜ್ಞಾಪಕತ್ವ ಪ್ರಮಾಣವು ಜ್ಞಾಪಕವಾಗುವುದರಿಂದ ಪ್ರೇರಣೆಯುಂಟು ಮಾಡುತ್ತಾ ಕಾರಕ ನಿಲ್ಲಿಸುತ್ತೆ. ಏನುಂಟು ಮಾಡುತ್ತಾ ಉಂಟಾಗುತ್ತಾ
ಎರಡೇ ಉಂಟಾಗುತ್ತಾ ಕಾರಕ ಅಂತ ಆಗುತ್ತದೆ, ಕಾರಕವೆಂದು ಆಗುತ್ತದೆ. ಧ್ವನಿಯಿಂದ ಲಿಂಗಾನಿ ಶಬ್ದವಂತೆ, ಅದು ಸ್ವತಃ ಪ್ರವರ್ತಕವಲ್ಲವಂತೆ. ಪ್ರೇರಣಾರ್ಥ ಪ್ರವರ್ತಕ ಜ್ಞಾಪನೇನ ಪ್ರವೃತ್ತಿ ಅನುವಿಧಾಯಿ ಇತ್ಯುಕ್ತಂ. ಪ್ರೇರಣಾರ್ಥ ಪ್ರವರ್ತಕ ಜ್ಞಾಪನೇನ ಬಗ್ಗೆ ಅರ್ಥ ಆಗುವ ಬರೆಯೋದು. ಬಾ ಟಿಪ್ಪಣಿ ಓದು ಪ್ರವರ್ತಕ ಎಂಬುದೇ ಲಿಂಗ್, ಲೋಟ್ ಇತ್ಯಾದಿ ಸ್ಥಿತಿಗಳ ಅರ್ಥ. ಅದು ನಿಯೋಗ, ಇತ್ಯರ್ಥ, ಕಾರ್ಯ, ಪ್ರವೃತ್ತಿ ಮಾಡಲೆಂದು ತಿಳಿಸುವುದು. ಲಿಂಗ್ ಲೋಟ್ ತವ್ಯಗಳು ಪ್ರವರ್ತಕ ಅಂತ. ಒಂದೊಂದು ಪದ ಓದ್ತಾನೆ. ನಿಯೋಗ ಯಾವುದನ್ನು ನಿಯೋಗವು ಯಾವುದರಿಂದ ನಿಯೋಗ ಯಾವುದನ್ನು ತಿಳಿಸುವುದೋ ಅದು ಜ್ಞಾಪಕ. ಪ್ರವೃತ್ತ ನಿಯೋಗ ಎಂಬರ್ಥವು ಪುರುಷನು ಪ್ರವೃತ್ತಿ ಮಾಡಲೆಂದು ಜ್ಞಾಪಿಸುವುದು ಅಷ್ಟೇ, ಪ್ರವೃತ್ತಿಯನ್ನು ಒಪ್ಪಿಸುವುದಲ್ಲ. ಪ್ರಮಾಣ ಯಾವಾಗಲೂ ಕಾರಕವಲ್ಲ. ಕಾರಕ ಎಂದರೆ ಇಲ್ಲದ ವಸ್ತುವನ್ನು ಒಪ್ಪಿಸುವುದು ಅಥವಾ ಕ್ರಿಯೆಯನ್ನಾದರೂ ಉಂಟು ಮಾಡುವುದು. ತಂತು, ದಂಡ, ಚಕ್ರ ಇತ್ಯಾದಿ ಕಾರಕಗಳು ವಸ್ತುವನ್ನುಂಟು ಮಾಡುವುದು. ಇದೆಲ್ಲ ಕಾರಕವಾಗಿದೆ. ಪ್ರಮಾಣವು ಯಾವಾಗಲೂ ಜ್ಞಾಪಕ, ಗೋಚರ, ಪ್ರತ್ಯಕ್ಷ ಪ್ರಮಾಣಗಳಂತೆ ಎಂಬುದಾಗಿ ಅದನ್ನ ಕೇಳಬೇಕು. ಬಲಿದೆ ಅಲ್ಲ. ಶಬ್ದ ಪ್ರವರ್ತನ ಬುದ್ಧೌ ರಾಗಾದನ್ನ ಚ ಶಂಕ್ಯತೆ. ರಾಗಾದಿ ಪ್ರೇರಣಾಕಾರಿ ಪ್ರೇರಣಾ ಜ್ಞಾಪಕೋ ಧ್ವನಿ. ಪ್ರೇರಣ ಜ್ಞಾಪಕೋ ಧ್ವನಿ. ಶಬ್ದಾತ್ ಪ್ರವರ್ತನ ಬುದ್ಧೌ. ಶಬ್ದಾತ್ ಪ್ರವರ್ತನಾ ಬುದ್ಧೌ. ಪ್ರವರ್ತನಾ ಬುದ್ಧೌ ಒಂದು ಗುಣ. ರಾಗಾದಿಃ ನ ಚ ಶಂಕ್ಯತೆ. ರಾಗಾದಿಃ ಪ್ರೇರಣಾಕಾರಿ ಪ್ರೇರಣಾಜ್ಞಾಪಕಃ ಧ್ವನಿಃ. ಧ್ವನಿಯಿಂದ ಏನು? ವೇದ. ಲಿಂಗ್ ಲೋಟ್ ತವ್ಯ ಧ್ವನಿಯಿಂದಾನೆ. ಲಿಂಗ್ ಲೋಟ್ ತವ್ಯ ಇದೆಯಲ್ಲ, ಅದಕ್ಕೆ ಧ್ವನಿ ಧ್ವನಿ ಹೆಸರು. ಆ ಧ್ವನಿಯು ಪ್ರೇರಣೆಯನ್ನು ಜ್ಞಾಪಕ ಮಾಡುತ್ತಂತೆ. ರಾಗಾದಿಗಳು ಪ್ರೇರಣೆಯನ್ನು ಉಂಟು ಮಾಡುತ್ತಂತೆ. ಶಬ್ದಾತ್ ಪ್ರವರ್ತನಾ ಬುದ್ಧವು ಆಗಾದಿ ನಜ ಹಿಂಗೆ. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾಗಲಾಗಿ ರಾಗಾದಿ ಉಂಟಾಗಿದೆ. ರಾಗಾದಿ ನಚ ಶಂಕ್ಯತೆ. ಏನ್ ಮಾಡಿದ ಕನ್ನಡದಲ್ಲಿ ರಾಗಾದಿ ಶಂಕಿದಾಗ ಇತ್ಯಾದಿ ಶಬ್ದದಿಂದ ಪ್ರವರ್ತಕ ಎಂಬ ಇಚ್ಛೆಯು ಬರುತ್ತಿರುವಾಗ ಪ್ರವರ್ತಕವಾದದು ರಾಗಾದಿಗಳೆಂದು ಶಂಕಿಸುವುದಕ್ಕೆ ಆಗುವುದಿಲ್ಲ. ಹಾಗೆ ಲಿಂಗಗಳಿಂದ ಪ್ರವರ್ತನಾ ಬುದ್ಧಿ ಉಂಟಾಗುವುದರಿಂದ ರಾಗಾದಿಗಳು ಅಂತ ಹೇಳಕ್ ಸಂದೇಹ ಪಡಕ್ ಬರಲ್ಲ. ರಾಗಾದಿಗಳೆಂದು ಶಂಕಿಸುವುದಿಲ್ಲ. ಏಕೆಂದರೆ ಆಮೇಲೆ ಮುಂದಕ್ಕೆ ರಾಗಾದಿಗಳು ಪ್ರೇರಣೆಯನ್ನು ಉಂಟು ಮಾಡುವವು ಅಷ್ಟೇ. ಪ್ರೇರಣೆಯ ಜ್ಞಾನವನ್ನು ಉಂಟು ಮಾಡುವುದೇ ಶಬ್ದವು. ಪ್ರೇರಣೆಯ ಜ್ಞಾನವನ್ನು ಉಂಟು ಮಾಡುವುದ ಶಬ್ದವೇ ಧ್ವನಿ ಎಂದರೆ ಲಿಂಗ್ ಮುಂತಾದ ಶಬ್ದ.
ಎರಡು ಸಲ ಲಿಂಗ್ ಮುಂಚೆನೂ ಲಿಂಗ ತಗೊಂಡ್ಬಿಟ್ಟೆ. ಮುಂಚೆ ಕೂಡ ಬರ್ತದೆ, ಇವಾಗ ಬ್ರಾಕೆಟ್ ಬರ್ತದೆ. ಧ್ವನಿ ಅಂದ್ರೆ ಲಿಂಗ್ ಮುಂತಾದ ಶಬ್ದ ಅಂತ ಕೊನೆ ಬ್ರಾಕೆಟ್. ಅದು ಸರಿ. ತಿಳ್ಕೊಳ್ಳಿ, ಲಿಂಗ್ಲೋರ್ತವ್ಯ ಎಂಬ ಧ್ವನಿಯು, ಅದಕ್ಕೆ ಧ್ವನಿ ಲಿಂಗ್ಲೋರ್ತವ್ಯಗಳೆಂಬ ಧ್ವನಿಯು, ಲಿಂಗ್ಲೋರ್ತವ್ಯ ಎಂಬ ಧ್ವನಿಯು ಶಬ್ದದಿಂದ ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುವುದಾಗಿ ಉಂಟು. ಇದು ಸತ್ಯ. ಪ್ರವರ್ತನಾ ಬುದ್ಧಿಯು ಸತ್ಯ. ಪ್ರವರ್ತನಾ ಬುದ್ಧಿ ಉಂಟಾಗಲಾಗಿ ರಾಗಾದಿಗಳು ಪ್ರವರ್ತನಾ ಬುದ್ಧಿ ಉಂಟು ಮಾಡುತ್ತೆ ಎಂದು ಸಂದೇಹಿಸುವುದು ಸರಿಯಲ್ಲ, ಸಂದೇಹಿಸಬಾರದು. ನಶಂಕ್ಯತೆ. ರಾಗಾದಿಗಳು ಪ್ರವರ್ತನಾ ಬುದ್ಧಿ ಉಂಟು ಮಾಡುತ್ತೆ ಎಂಬುದು ಸರಿಯಲ್ಲ. ರಾಗಾದಿಗಳು ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುತ್ತೆ ಎಂಬುದು ಸರಿಯಲ್ಲ. ಪ್ರವರ್ತನಾ ಬುದ್ಧಿ ಬೇರೆ, ಪ್ರೇರಣಾಕಾರಿ ಬೇರೆ. ಪ್ರವರ್ತನಾ ಬುದ್ಧಿ ರಾಗಾದಿಗಳು ಅಲ್ಲ ಅಂದ್ರು, ಮತ್ತೆ ರಾಗಾದಿ ಪ್ರೇರಣಾಕಾರಿ ಅಂದ್ರು. ಪ್ರೇರಣಾ ಬೇರೆ, ಪ್ರವರ್ತನಾ ಬೇರೆ. ಸಂಧ್ಯಾನೆ ಮಾಡ್ಬೇಕು ಅಂತ ಹೇಳೋದು ವೇದಾನೆ, ಅದನ್ನ ಮಾಡ್ಬೇಕು ಅಂತ ಅನ್ಸೋದು ರಾಗಾದಿಗಳು. ವೇದ ಪ್ರೇರಕ, ಪ್ರವರ್ತಕ. ವೇದ ಪ್ರವರ್ತಕ. ಆ ರಾಗಾದಿಗಳು ಪ್ರೇರಕ. ಆ ಪ್ರವರ್ತಕವನ್ನು ಪ್ರೇರಣೆ ಮಾಡೋದು ರಾಗಾದಿಗಳು. ಇಟ್ಕೊಂಡ್ಬಿಟ್ಟಿದ್ದಾರೆ. ರಾಗಾದಿಗಳು ಆ ಪ್ರವರ್ತನೆಯನ್ನು ಪ್ರೇರಣೆಯನ್ನು ಉಂಟು ಪ್ರವರ್ತನೆಯಲ್ಲಿ ಪ್ರೇರಣೆಯನ್ನು ಉಂಟು ಮಾಡುತ್ತದೆ ಎಂಬ ಕಂಡ್ಯ. ರಾಗಾದಿಗಳು ಪ್ರವರ್ತನಾ ಬುದ್ಧಿಯು ಉಂಟು ಮಾಡುತ್ತದೆ. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾಗುತ್ತೆ, ಹೊರತು ರಾಗಾದಿಗಳಿಂದ ಆಗುವುದಿಲ್ಲ. ಬಿಡ್ಕೊಳ್ಳೋ ಪ್ರವರ್ತನಾ ಬುದ್ಧಿಯು ಉಂಟು ಮಾಡುವುದಾಗಿ ರಾಗಾದಿಗಳು ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುವುದಿಲ್ಲ, ಮಾಡುತ್ತದೆ ಎಂದು ಹೇಳಲಾಗುವುದಿಲ್ಲ. ಉಂಟು ಮಾಡುದು ಹಾಕೋ, ಉಂಟು ಮಾಡುವುದಿಲ್ಲ. ಹಾಗಾಗಿ ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಸಂದೇಹ ಪಡಬಾರದು, ಸಂದೇಹ ಪಡಬಾರದು ಶಬ್ದಾರ್ಥ. ಮಾಡಿರೋ ಪ್ರೇರಣೆಯನ್ನ ಮಾಡಿಸೋದು ರಾಗಾದಿಗಳು, ಆದ್ರೆ ಪ್ರೇರಣೆ ಮಾಡೋದು ಶ್ರುತಿ ಇದೆ. ಅದೇ ಹೇಳುದು ಹರಹ ಸಂಧ್ಯಾ ಉಪಾಸಿತ ಅಂತ ಹೇಳೋದು ಶ್ರುತಿ. ಪ್ರೇರಣೆ ಉಪಾಸಿತ ಅಂತ ಉಪಾಸನೆ ಮಾಡೋದು ರಾಗಾದಿಗಳು. ಉಪಾಸನೆ ಪ್ರೇರಣೆ ಮಾಡೋದು ಪಶುತೆ ವಾಕ್ಯ ಜ್ಞಾಪಕ ಪ್ರೇರಣೆ ಮಾಡಿದೆ. ಶ್ರುತಿ ಕ್ರಿಯಾ ಇಲ್ಲೇ ಅರ್ಥ. ಪ್ರೇರಣೆ ಈಶ ಇದನ್ನು ಪ್ರೇರಣೆ ಮಾಡದ. ಶ್ರುತಿ ಬರೋ ವಾಕ್ಯ ಜ್ಞಾಪಕ ವಾಕ್ಯ ಶ್ರುತಿ, ಅದನ್ನು ಪ್ರೇರಣೆ ಮಾಡದ. ಭ್ರಾಂತಿಗಳಿದೆ. ಪ್ರವರ್ತನ ಇವು ಪ್ರವರ್ತನಾ ಬುದ್ಧಿ ಶ್ರುತಿ ಮೇಲೆ ಅರಿಯಿರದೆ. ಇವನಲ್ಲಿ ಇದೆ ಪ್ರವರ್ತನ ಬುದ್ಧಿ, ಶ್ರುತಿ ಮಾಡ್ತಾ ಇದೆ ಅಂತ ಆರೋಪ ಮಾಡೋದು. ಏನು ಏನಾಯ್ತಪ್ಪ? ಪ್ರವರ್ತನಾ ಬುದ್ಧಿಯನ್ನು ನೀವು ತಿಳಿದ ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುತ್ತದೆ. ಉಂಟು ಮಾಡುತ್ತದೆ, ಮುಖ್ಯ ಹೀಗೆ ಮಾಡುತ್ತದೆ. ರಾಗಾದಿಗಳು ಉಂಟು ಮಾಡುತ್ತದೆ ಎಂದು ಸಂದೇಹ ಪಡಬಾರದು, ಎಂದು ಸಂದೇಹ ಪಡಬಾರದು.
ಪ್ರವರ್ತನಾ ಬುದ್ಧಿಯನ್ನು ಶ್ರುತಿ ಉಂಟು ಮಾಡುತ್ತೆ, ರಾಗ ಉಂಟು ಮಾಡುತ್ತೆ, ಸಂದೇಹ ಪಡಬಾರದು. ಧ್ವನಿ ಅಂದ್ರೆ ಏನು? ಲಿಂಗ ವಿಧಿ ಇದು ಅಗ್ನಿಹೋತ್ತಂಜುಹುಯಾತ್ ಲಿಂಗ ಅಗ್ನಿಹೋತ್ತಂಜುಹೋತು ಅದು ಲೋಟು ಅಗ್ನಿಹೋರ್ತಂ ಕರ್ತವ್ಯಂ ತವ್ಯ ಅದು ಕರ್ತವ್ಯಂ ಜುಹುಯಾತ್ ಯಜೇತ ಅದೆಲ್ಲ ಲಿಂಗೋರ್ತವ್ಯ. ಕಮೆಂಡ್ ಮಾಡುವಂತಹ ಪದಗಳು ಅಂತ, ಕಮೆಂಡ್ ಮಾಡುವಂತಹ ಕ್ರಿಯಾಪದಗಳಿಗೆ ಲಿಂಗೋರ್ತವ್ಯ ಅಂತ. ಕಮೆಂಡ್ ಮಾಡೋದು, ಆರ್ಡರ್ ಮಾಡೋದು ಅಂತ. ಆ ಜ್ಞಾನವನ್ನ, ಪ್ರೇರಣ ಜ್ಞಾನವನ್ನ ಶಬ್ದವೇ ಉಂಟು ಮಾಡೋದು. ಅದರಲ್ಲಿ ಪ್ರವೃತ್ತಿಯನ್ನ ಶಬ್ದ ಏನು ಪ್ರೇರಣೆ ಮಾಡಲ್ಲ. ಶಬ್ದ ಈಗಿದೆ ಅಂತ ತಿಳಿಸುತ್ತೆ. ಶಬ್ದ ಮುಟ್ಟಾಡ್ರು ಪ್ರೇರಣೆ ಮಾಡ್ತಾರೆ ಹೇಳ್ತಾರೆ. ಶಬ್ದ ಪ್ರೇರಣೆ ಮಾಡುತ್ತೆ. ಇನ್ನಲ್ಲಿ ಪ್ರೇರಣ ಬುದ್ಧಿ ಇದೆ, ಪ್ರೇರಣೆ ಉಂಟು ಮಾಡ್ತಾರೆ ಅನ್ಸುತ್ತೆ. ಶಬ್ದ ಏನು ಪ್ರೇರಣೆ ಮಾಡಲ್ಲ, ಅದೆಲ್ಲ ಸುಳ್ಳು. ಶಬ್ದ ಅಗ್ನಿಹೋತ್ರ ಪ್ರೇರಣೆ ಮಾಡ್ತಾ ಇಲ್ಲ. ಅಗ್ನಿಹೋತ್ರ ಹೋಮ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ಅನುವಾದ ಮಾಡ್ತದೆ, ಕರ್ಮ ಹೇಳಿದಷ್ಟು. ಶ್ರುತಿ ಏನು ಪ್ರೇರಣೆ ಮಾಡಲ್ಲ, ಹೇಳ್ತಿದ್ದಾರೆ. ಶಬ್ದದಿಂದ ಪ್ರವೃತ್ತಿ ನಿಯೋಗವಾದಿಗಳ ಮತ ಇದು. ನಿಯೋಗವಾದಿ ಮತ ಅದು ಪ್ರೇರಣೆ ಮಾಡುತ್ತೆ, ಇದು ಪ್ರವರ್ತನೆ ಮಾಡುತ್ತೆ, ರಾಗ ಪ್ರೇರಣೆ ಮಾಡುತ್ತೆ ಇದ್ದಾರೆ. ಎಲ್ಲ ಶ್ಲೋಕ ಅದೇ ಅರ್ಥ. ಪ್ರಮಾಣವು ಜ್ಞಾಪಕವಾಗುವುದರಿಂದ ಅದು ಪ್ರೇರಣೆಯನ್ನು ಮಾಡುತ್ತಾ ಕಾರಕವಾಗಿದೆ. ಪ್ರವರ್ತನಾ ಮದನ ಶಬ್ದ ಪ್ರವರ್ತಕ ಇದೆ. ಜ್ಞಾಪಕ ಪ್ರಮಾಣಸ್ಯ ಜ್ಞಾಪಕತ್ವ, ಪ್ರಮಾಣವು ಜ್ಞಾಪಕವಾಗಿರುತ್ತೆ. ಪ್ರಾರ್ಥಕ ಏನಾದ್ರು ಪ್ರಮಾಣವು ಪ್ರೇರಣೆ ಮಾಡಿದ್ರೆ ಮಾಡುತ್ತೆ, ಪ್ರೇರಣೆ ಮಾಡಿದ್ರೆ ಮಾಡೋಲ್ಲ, ಆಗುತ್ತೆ. ಮಾಡೋದು ಅದು ಶಬ್ದ ಕಾರಕ ಅಲ್ಲ, ಬರೀ ಇದು ಜ್ಞಾಪಕ. ಪ್ರೇರಣೆ ಮಾಡಿದ್ರೆ ಇಂಗ್ಲಿಷ್ ಶ್ಲೋಕದಲ್ಲಿ ಆ ತರ ಅರ್ಥ ಮಾಡಿದ್ದಾರೆ. ಜ್ಞಾಪಕ ಆದ್ರೆ ಪ್ರೇರಕ ಅಂತ ಇವಾಗ ಶಬ್ದ ಜ್ಞಾಪಕ ಆದ್ಮೇಲೆ ಪ್ರೇರಕ ಇಪ್ಪ ಅಂತ ಬಂತವಾಗ. ಶಬ್ದ ಪ್ರವರ್ತನ, ಶಬ್ದ ಪ್ರವರ್ತನ ಪ್ರವರ್ತಕ ಅಂತ ಬಂತ. ಜ್ಞಾಪಕ ಆದ್ಮೇಲೆ ಪ್ರವರ್ತನೂ ಇಲ್ಲ. ಜ್ಞಾಪಕ ಆದ್ಮೇಲೆ ಪ್ರವರ್ತನೆ ಅಂತ ಬರುತ್ತಾ? ಆಶಯ ಪ್ರವರ್ತನ ಇಲ್ಲ, ಇನ್ನು ಪ್ರವರ್ತಕತ್ವ ಇಲ್ಲ. ಪ್ರವರ್ತನ ಶಬ್ದ ಪ್ರವರ್ತನಾ ಬುದ್ಧವು ಅಂತಿದೆಯಲ್ಲ, ಬರ್ಕೊಳ ಏನ್ ಬರ್ಕೊಂಡೆ? ಲೋಟವ್ಯ ಎಂಬ ಧ್ವನಿಯು ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುತ್ತದೆ. ಧ್ವನಿಯೂ ಇಲ್ಲ. ಧ್ವನಿಯು ಎಂದರೆ ಲಿಂಗೋರ್ತವ್ಯ ಶಬ್ದಗಳು ಅಂತ ಹಾಗೆ ಮಾಡ್ಕೋಬೇಕು. ಧ್ವನಿ ಎಂದರೆ ಲಿಂಗೋರ್ತವ್ಯಗಳು. ಲಿಂಗೋರ್ತವ್ಯ ಧ್ವನಿ. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾಗಲ್ಲ. ಹೇ ಶಬ್ದವೂ ಅಲ್ಲ, ಶಬ್ದದಿಂದ. ಏನೋ ಬರ್ಕೊಂಡಿದ್ದಾನೆ, ಹೊಸ ಬರ್ಕೊಳ, ಕೆಳಗೆ ಬರ್ಕೊ. ಧ್ವನಿ ಎಂದರೆ ಲಿಂಗೋರ್ತವ್ಯಗಳು. ಕಾಮಹೃಷ್ಟಾಕ್ ಹೋಗ್ಬೋ. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾಗಲ್ಲ. ಹಾಗೇ ಬರ್ಕೊ. ಜಾಗೃತಿಯಿಂದ ಸಿದ್ಧವಾಗಲ್ಲ. ಆಮೇಲೆ ರಾಗಾದಿಗಳು ಪ್ರವರ್ತನ ಎಂಬುದು ಸಂದೇಹ ಪಡಬಾರದು, ಸಂದೇಹ ಮಾಡಲಾಗುವುದಿಲ್ಲ. ರಾಗಾದಿಗಳು ಪ್ರವರ್ತನ ಎಂದು ಸಂದೇಹ ಪಡುವುದಕ್ಕೆ ಬರುವುದಿಲ್ಲ. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾದ ಮೇಲೆ ರಾಗಾದಿಗಳು ಪ್ರವರ್ತನ ಎಂದು ಸಂದೇಹ ಪಡಬಾರದು. ರಾಗಾದಿಗಳ ಪ್ರವರ್ತನಾ ಬುದ್ಧಿ ಉಂಟಾಗತ್ತೆ ಎಂದು ಸಂದೇಹ ಪಡಬಾರದು. ನಿಯೋಗ ಎಂಬ ಆಮೇಲೆ ಕೊನೆ ವಿಷಮ 18ರ ಮೇಲೆ ಒಂದು 2 ವಿಷಮ
ಕನ್ಫ್ಯೂಸ್ ನೀವು. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾಗಲಾಗಿ ರಾಗದಿಂದ ಪ್ರವರ್ತನಾ ಬುದ್ಧಿ ಉಂಟಾಗೋದು ಸಂದೇಹ ಪಡಬಾರದು. ಆಯ್ತಾ? ಏನಾಯ್ತು? ಬರ್ಕೊಂಡು ಮಧ್ಯ ಏನ್ ಬರ್ದ್ಯೋ? ಧ್ವನಿ ಎಂದರೆ ಲಿಂಗೋಟ್ಟವ್ಯಗಳು. ಶಬ್ದದಿಂದ ಪ್ರವರ್ತನಾ ಬುದ್ಧಿ ಉಂಟಾದ ಮೇಲೆ ರಾಗಾದಿಗಳು ಪ್ರವರ್ತನಾ ಏನು ಅಯ್ಯೋ ಹೇಗ್ ಹಂಗ್ ಬರೀತೀಯಾ? ಪ್ರವರ್ತನಾ ಬುದ್ಧಿಯನ್ನು ಉಂಟು ಮಾಡುತ್ತದೆ ಎಂದು ಸಂದೇಹಿಸಬಾರದು. ಸಂದೇಹವನ್ನು ಪಡಬಾರದು. ಸಂದೇಹ ಬಂದೇ ಇಲ್ಲಪ್ಪ. ಯಾಕೋ ಏನೋ ಇನ್ನು ಬಂದೇ ಇಲ್ಲ. ಹಾ 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 ಅಲ್ಲಿ ಬಂದಿದ್ದೀರಾ? ಹಾ ಹಾ ಆನಗಿರಿ ಬೇಡ. ಆನಗಿ ನಮ್ಮ ಹತ್ರ ಇದೆ, ಪೂರ್ತಿ ಇದೆ. ಅಲ್ಲಿ ನ್ಯಾಯಕಲ್ ಲೈಬ್ರರಿ ಇಲ್ವಂತ. ಹೌದಾ? ಲೈಬ್ರರಿ ಇಲ್ವಾ? ಸರಿ. ಹಾಗಾದ್ರೆ ನಿಮ್ಗೆ ಮುಂದಿನ ಭಾಗ ಅಲ್ಲಿ ಇದುವರೆಗೂ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣರು ಇದೆ, ಅಲ್ಲಿ ಮುಂದಕ್ಕಿಲ್ಲ. ಅಲ್ಲಿ ಇಲ್ವಂತ. ಹೌದು ಹೌದು ಹೌದು. ನಾಮಕಬೇಕು. ಆನಂದಗಿರಿದು ಶಾಸ್ತ್ರ ಪ್ರಕಾಶಿಕ, ಅದು ನನ್ನ ಹತ್ರ ಇದೆ ಪೂರ್ತಿ. ಅದು ಬೇಡ, ಅದೇನು ತೊಂದರೆ ಇಲ್ಲ. ಸರಿಯಾಗಿದೆ. ಬಂದೇ ಇಲ್ಲಪ್ಪ. ಗುರುವಾರವೇ ಬರುತ್ತೆ ಅಂದ್ರೆ ಶುಕ್ರವಾರ ಇನ್ನೂ ಬಂದಿಲ್ಲಪ್ಪ. ಓಕೆಪ್ಪ. ನಾರಾಯಣ. ರಾಗಾದಿಗಳು ಪ್ರೇರಣೆಯನ್ನು ಉಂಟು ಮಾಡುವಂಥವುಗಳು. ಮುಂದಕ್ಕೆ ಏನ್ ಬರ್ಕೊಂಡ್ಯೋ? ಉಂಟಾಗಲಾಗಿ ಉಂಟಾದ ಮೇಲೆ ಅಲ್ಲ, ಉಂಟಾಗಲಾಗಿ ರಾಗಾದಿಗಳಿಂದ ಅದು ಉಂಟಾಗದೆ ಎಂದು ಸಂದೇಹ ಪಡುವುದಕ್ಕೆ ಬರುವುದಿಲ್ಲ. ಮುಂದಕ್ಕೆ ಇನ್ನೂ ಇದೆ. ರಾಗಾದಿಗಳು ಪ್ರೇರಣಾಕಾರಿಯಾಗಿದೆ, ಪ್ರೇರಣೆಯನ್ನು ಉಂಟು ಮಾಡುವಂತಹದ್ದಾಗಿದೆ. ರಾಗಾದಿಗಳು ಪ್ರೇರಣೆಯನ್ನು ಉಂಟು ಮಾಡುತ್ತದೆ. ಆ ಧ್ವನಿಯು ಪ್ರೇರಣೆಗೆ ಜ್ಞಾಪಕವು. ಧ್ವನಿಯ ಮುಂಚೆ ಬರೆಸ್ಬಿಟ್ಟಿದ್ದೀನಿ. ಹಲೋ, ಧ್ವನಿ ಏನು? ಲಿಂಗೋರ್ತವ್ಯ. ಅದು ಪ್ರೇರಣಾ ಜ್ಞಾಪಕವಾಗಿದೆ. ಇಲ್ವಂತಾನೆ ಹಿಂಗೇಳಿ ಏನು ಇಲ್ವಂತೆ. ಆಯ್ತಾ? ಎಲ್ಲಿ ಬಂತು? 98. ಆಜ್ಞಾಪಿತಾರ್ಥ ಇನ್ನೂ ಆಜ್ಞಾಪಿತಾರ್ಥ ನಿಷ್ಪತ್ತೌ
ಕೃತಿಮತ್ವೇಕ್ಷಣಾತ್ ಪ್ರಭೋ ರಾಗಾದ್ಯರ್ಥಸ್ಯ ಚ ಸಿದ್ಧೌ ಕರ್ತೃವೃತ್ತಿರ್ನರಾಗತಃ ಆ ಕೃತಿ ಪ್ರಿಯ ಅಲ್ಲ ಕೃತಿಮತ್ವೇಕ್ಷಣ ಕರ್ತೃವೃತ್ತಿರ್ನರಾಗತಃ ಪುಂಪ್ರವೃತ್ತಿಯ ಕರ್ತೃವೃತ್ತಿರ್ನರಾಗತಃ ಪುಂಪ್ರವೃತ್ತಿ ಅದೇ ಅರ್ಥ ಆಗುತ್ತೆ ಶಬ್ದ ಅರ್ಥ ಆಗಲ್ಲ ಒಂದೆರಡು ಪುಂಪ್ರವೃತ್ತಿ ಆಗದೆ ಇದೆಯಾ ತೋರ್ಸೂ ಇಲ್ಲ ಇದನ್ನ ಆಜ್ಞಾಪಿತಾರ್ಥ ನಿಷ್ಪತ್ತೌ प्रतिमत्वेक्षणात् प्रभोः रागादि अर्थ रागाद्यर्थस्य च सिद्धौ ಕರ್ತೃವೃತ್ತಿಃ कर्तृत्ववृत्तिः ಕರ್ತೃತ್ವ ಇದೆ कर्तृवृत्तिः न रागतः ಅಯ್ಯೋ ಆಜ್ಞಾಪಿತಾರ್ಥ ಆಜ್ಞಾಪನೆ ಮಾಡಿದ್ದಾದ ಅರ್ಥ ಅಗ್ನಿಹೋತ್ರಾದಿ ಮಾಡ್ಬೇಕು ಅಂತ ಆಜ್ಞೆ ಮಾಡಿದೆ ಆ ಆಜ್ಞೆ ಮಾಡಿದ್ದಾದ ಅರ್ಥ ಅಗ್ನಿಹೋತ್ರಾದಿ ಅರ್ಥವು ನಿಷ್ಪತ್ತಿ ತಯಾರಾಗಲಾಗಿ ಅದು ಕೃತಿಮತ್ವ ಅದು ಮಾಡಬೇಕಾದದ್ದ ಕೃತಿಮತ್ವ ಅಂದ್ರೆ ಮಾಡಬೇಕಾದವನು ಅದನ್ನು ಕಾಣುವುದರಿಂದ ಆ ಕರ್ತೃವಿಗೆ ಪ್ರಭೋ ಅಂದ್ರೆ ಆ ಜೀವನಿಗೆ ಅಂತ ಆ ಕರ್ತೃವಿಗೆ ಅಂತ ಆ ಯಜಮಾನಿಗೆ ಅಂತ ಕೃತಿಮತ್ವ ಅದು ಮಾಡ್ತಕ್ಕದ್ದಾಗಿದೆ ಕೃತಿಮತ್ವ ಅಂದ್ರೆ ಕೃತಿಮಾನ್ ಅಂದ್ರೆ ಕೃತಿ ಅಂದ್ರೆ ಮಾಡುವಿಕೆ ಅದನ್ನುಳ್ಳವನು ಮಾಡುವಿಕೆ ಉಳ್ಳವನಾಗಿರ್ತಕ್ಕಂತಹ ಕ್ಷಣ ಮತ್ತು ಈ ಕ್ಷಣ ಅದನ್ನು ಕಾಣುವುದರಿಂದ ಪ್ರಭುವು ಅದು ಮಾಡತಕ್ಕದ್ದಾಗಿದೆ ನೋಡೋದ್ರಿಂದ ಅಂತ ಅದು ಶಾಸ್ತ್ರ ಅಗ್ನಿಹೋತ್ರ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಅದು ಆಜ್ಞಾಪನೆ ಮಾಡಿದಂತ ಅರ್ಥ ಗೊತ್ತಾದ್ಮೇಲೆ ಆ ಯಜಮಾನಿಗೆ ಇದು ಮಾಡ್ತಕ್ಕದ್ದು ಅಂತ ಹೇಳಿ ಅವನು ಕಾಣ್ತಾನಾದ್ದರಿಂದ ಅವ್ರು ಮಾಡ್ತಕ್ಕದ್ದು ಅಂತ ಅವ್ನು ನೋಡ್ತಾನಾದ್ದರಿಂದ ಅಲ್ಲಿ ರಾಗಾದಿ ಅರ್ಥ ಸಿದ್ಧಿ ಆಗೋಲ್ಲ ಅಲ್ಲಿ ಆಸೆಯಿಂದ ಬರೋದೇ ಇಲ್ಲ ಇದು ಕರ್ತೃವೃತ್ತಿ ಇದೆಯಲ್ಲ ಅದು ರಾಗದಿಂದ ಅಲ್ಲ ಅದು ಶ್ರುತಿಯಿಂದ ಆದದ್ದು ಕಮ್ಮ ಪ್ರವೃತ್ತಿ ರಾಗದಿಂದ ಅಲ್ಲ ಶ್ರುತಿಯಿಂದ ಆದದ್ದು ಅಂತ ಇದ್ದಾನೆ ಅವನು ಶ್ರುತಿಯಿಂದ ಹೇಳಿದ್ದು ಅವನು ಕೃತಿಯಿಂದ ಹೇಳಿದ್ ಮಾಡ್ತಾ ಇದ್ದಾನೆ ಅಂದ್ರೆ ತಾನು ಇಷ್ಟಂತೆ ಮಾಡ್ತಾ ಇಲ್ಲಪ್ಪ ಹೇಳಿದೆ ಅಂತ ಮಾಡ್ಬೇಕು ಶ್ರುತಿಯು ಆಜ್ಞಾಪನೆ ಮಾಡಿದ್ದಾದ ಶ್ರುತಿಯು ಆಜ್ಞಾಪನೆ ಮಾಡಿದ್ದಾದ ವಿಷಯವೂ ಗೊತ್ತಾಗಲಾಗಿ ಯಜಮಾನನಿಗೆ ಪ್ರಭೋಹಂ ಯಜಮಾನಿಗೆ ಕೃತಿಮತ್ವ ಇದು ಮಾಡ್ತಕ್ಕದ್ದು ಎಂಬುದಾಗಿ ತೋರುವುದರಿಂದ ಮಾಡ್ತಕ್ಕದ್ದು ತೋರ್ಬಿಡುತ್ತೆ ಅವನಿಗೆ ಯಾಕೆ ತೋರುವುದರಿಂದ ಇಲ್ಲಿ ರಾಗಾದಿಗಳ ಅರ್ಥವು ಸಿದ್ಧವಾಗದೇ ಇರಲಾಗಿ ರಾಗಾದಿಗಳ ಅರ್ಥವು ವಿಷಯವೂ ಸಿದ್ಧವಾಗದೇ ಇರಲಾಗಿ ಆಗದೇ ಇರಲಾಗಿ ಸಿದ್ಧ ಆಗಲ್ಲ ರಾಗಾದ್ರಿಂದ ನಿಂದ ಆಗ ಪ್ರಶ್ನೆ ಇಲ್ಲ ನಿಮ್ ಬ್ರಾಹ್ಮಣ ವಿರಾಜ್ಯ ಮಾಡಿದ ಸಂಜೆ ಮಾಡ್ಬೇಕು ಅಗ್ನಿಹೋತ್ರ ಮಾಡ್ಬೇಕಷ್ಟೇ ನಿಂಗೆ ಇಷ್ಟ ಎಲ್ಲ ಬರಲ್ಲ ಅಂತ ರಾಗದಿಂದ ಕರ್ತೃವಿನ ಪ್ರವೃತ್ತಿಯು ಆಗಿದ್ದಲ್ಲ ಆಸೆಯಿಂದ ಅಗ್ನಿಹೋತ್ರಾದಿಗಳ ವ್ಯಾಪಾರ ಆದದ್ದಲ್ಲ ನಿತ್ಯಕರ್ಮದ ಪ್ರವೃತ್ತಿ ಆದದ್ದಲ್ಲ ರಾಗತಃ ಕರ್ತೃವೃತ್ತಿ ರಾಗದಿಂದ ಕರ್ತೃವಿನ ವ್ಯಾಪಾರವೂ ಅಲ್ಲ ಶಬ್ದದಿಂದಲೇ ಶ್ರುತಿ ಮಾಡಿಸ್ತಾ ಇದೆ ಅಂತ ಧ್ವನಿ ಇದನ್ನ ನೋಡ್ತೀವಿ ಆಜ್ಞಾಪನೆ ಮಾಡಿದ್ದಾದ ಅರ್ಥ ಯಾವ್ದು ಆಜ್ಞಾಪನೆ ಮಾಡಿದ್ದ ರಾಜರ ಶ್ರುತಿ ಅಹರಹ ಸಂಧ್ಯಾವಾಸೀತ ಅಹರಹ ಅಗ್ನಿಹೋತ್ರಂ ಜುಹುಯಾತ್ ದಶಮುಣಮಾಸಾಭ್ಯಂತರ ಆಜ್ಞಾಪನೆ ಮಾಡಿದ್ದಾದ ಅರ್ಥವು ಶ್ರುತಿಯಿಂದ ತಯಾರಾಗಲಾಗಿ
ಆ ಪ್ರಭುವಿಗೇನು ಯಜಮಾನನಿಗೆ ಇದು ಮಾಡ್ತಕ್ಕದ್ದು ಅಂತ ಕಂಡ್ಬಿಡುತ್ತೆ. ಶ್ರುತಿ ಹೇಳ್ತಿದ್ರೆ ಇದು ಮಾಡ್ತಕ್ಕದ್ದು ಅಂತ ಕಾಣೋದ್ರಿಂದ ರಾಗಾದಿಗಳ ಅರ್ಥ ಸಿದ್ಧಿ ಇಲ್ಲ. ರಾಗಾದಿಗಳ ಅರ್ಥ ಸಿದ್ಧಿ ಬರೋದೇ ಇಲ್ಲ. ಹಾಗಾಗಿ ಈ ಕ್ರಿಯಾ ವ್ಯಾಪಾರವು ರಾಗದಿಂದ ಆದದ್ದಲ್ಲ. ಸಿದ್ಧಾಂತಿ ಸುರೇಶಾಚಾರ್ಯರು ಕಾಮದಿಂದ ಕರ್ಮ ಮಾಡ್ತಾನೆ ಅಂತ ಹೇಳೋದು. ಕರ್ಮ ಮಾಡೋ ಕಾಮ ಕಾಣುವೆ ಹೊರತು ಶ್ರುತಿ ಹೇಳಿದ್ರೆ ಯಾರು ಮಾಡಲ್ಲ ಅಂತ. ಇಲ್ಲ ಶ್ರುತಿ ಹೇಳಿದ್ರೆ ಹೇಳೋದು ಕಾಮ ಆಗಲ್ಲ ಅಂತ. ನಿಯೋಗವಾದಿಗಳ ಹಠ. ಧ್ವನಿಯಿಂದ ಆಜ್ಞಾಪಿತವಾದ ಅರ್ಥ ಅಂತ, ಲಿಂಗೋರ್ತವ್ಯದಿಂದ ಆಜ್ಞಾಪನೆ ಮಾಡಿದ್ದಾದ ಅರ್ಥ ಅಂತ. ಧ್ವನಿಯಿಂದ ಏನೋ ಲಿಂಗೋರ್ತವ್ಯದಾನೆ, ಅದು ಆಜ್ಞಾಪಿತವಾದ ಅರ್ಥ. ಯಾವುದೋ ಅಗ್ನಿಹೋತ್ರಾದಿಗಳು ಅದು ನಿಷ್ಪತ್ತಿ ಆದ ಕೂಡಲೇ ಹೀಗೆ ಮಾಡ್ಬೋದು. ಆ ಯಜಮಾನನಿಗೆ ಇದು ಕೃತವತ್ವ, ಇದು ಮಾಡಿದ್ದಾಗಿದೆ ಅಂತ ಅವನು ಕಾಣ್ತಾನೆ. ಅದನ್ನ ರಾಗಾದಿ ಅರ್ಥದಲ್ಲಿ ರಾಗಾದಿ ಅರ್ಥ ಸಿದ್ಧವಾಗಲ್ಲ ಅವಾಗ. ರಾಗದ್ವೇಷಾದಿಗಳ ವಿಚಾರದ ಸಿದ್ಧಿ ಆಗದಿರಲಾಗಿ ರಾಗದಿಂದ ಕರ್ತೃವೃತ್ತಿ ಅಲ್ಲ, ಕರ್ತೃ ವ್ಯಾಪಾರ ಅಲ್ಲ. ಆಜ್ಞಾಪನೆಯಿಂದ ಧ್ವನಿಯಿಂದ ಕರ್ತೃವೃತ್ತಿಯೇ ಹೊರತು ರಾಗದಿಂದ ಕರ್ತೃವೃತ್ತಿ ಅಲ್ಲ ಅಂತ ಧ್ವನಿಯಿಂದ ಕರ್ತೃವೃತ್ತಿಯೇ ಹೊರತು ರಾಗದಿಂದ ಕರ್ತೃವೃತ್ತಿ ಅಲ್ಲ. ಬರ್ಕೊಂಡಿಲ್ಲ ಶ್ಲೋಕಾಸನ ಏನ್ ಬರ್ಕೊಂಡ ಹೌದಾ? ಎಲ್ಲಿದೆ? ಆಜ್ಞಾಪನೆ ಮಾಡಿದ್ದಾದ ಅರ್ಥವು ಸಿದ್ಧವಾಗಲಾಗಿ. ಅಯ್ಯೋ ಬಾಯಿ ಜಟಗಳು ನೀನು ಕುಂದ ಮಹಾಪೆದ್ದ. ಅಯ್ಯೋ ಆಜ್ಞಾಪನೆ ಮಾಡಿದ್ದಾದ ಅರ್ಥವು ಸಿದ್ಧವಾಗಲಾಗಿ. ಆಮೇಲೆ ಬರುವುದರಿಂದ ಆಮೇಲೆ ರಾಗಾದಿಗಳ ವಿಷಯವೂ ಇಲ್ಲಿ ಸಿದ್ಧವಾಗುವುದಿಲ್ಲ. ಏನ್ ಬೇಕೊಂಡಿಯೋ? ಅಯ್ಯೋ ಬಹಳ ಕಷ್ಟಮ್ಮ. ಈ ದಡ್ರು ಪಾಠ ಹೇಳಿದಿದೆಯಲ್ಲ, ಇದಂತ ಪಾಪಶೇಷ ಇದ್ದಿಲ್ಲ. ಈ ಕರ್ತೃವಿನ ವ್ಯಾಪಾರವು ರಾಗದಿಂದ ಆದದ್ದಲ್ಲ, ಕರ್ತೃವಿಂದ ಆದ ಯಜ್ಞದ ವ್ಯಾಪಾರ, ಅಗ್ನಿಹೋತ್ರ ವ್ಯಾಪಾರ. ಈ ಕರ್ತೃ ಮಾಡುವ ಅಗ್ನಿಹೋತ್ರ ಅಲ್ಲ, ಕರ್ತೃವಿನ ವ್ಯಾಪಾರವು ಕರ್ತೃವಿನ ಅಗ್ನಿಹೋತ್ರಾದ ವ್ಯಾಪಾರವು ರಾಗದಿಂದ ಅಲ್ಲ ಮಾಡ್ಕೋ. ಕರ್ತೃವಿನ ಅಗ್ನಿಹೋತ್ರಾದ ವ್ಯಾಪಾರವು ರಾಗದಿಂದಲ್ಲ. ಪ್ರೀತಿಯಲ್ಲಿ ಹೋಗ್ತಿದ್ದಾಳೆ. ಆಯ್ತಾ? ಹೋಗೋಣ ಮುಂದಕ್ಕೆ. ಆಯ್ಕಲ್ಲ, ಆಜ್ಞಾಪಿತ ಆಗದಲ್ಲ, ಆಗುದಿಲ್ಲ, ಆದದ್ದಲ್ಲ. ಆಗುವುದಿಲ್ಲ, ಕಾಮದಿಂದ ಆದದ್ದಲ್ಲ. ಕೋಪ ಪ್ರಸಾದ ಹರ್ಷ ಶೋಕಾದಿ ಸೂಚಕಾನಿ ಉಚ್ಯಂತೆ ಆದಿಶಬ್ದೇನ. ಸ್ವಾಮಿ ಕೋಪ ಪ್ರಸಾದಾದಿ ಹೃದಯಾಕೂತ ಛೇದನ
ನಾಪಿ ಶ್ರೋತ ಪ್ರವೃತ್ತಿ ಸ್ಯಾತ್ ಶಬ್ದ ಕೋಪಾದ್ಯ ವೇದನ ಹಾಗ ಎಲ್ಲಾರು ಹಂಗೆ ಅರ್ಥ ಮಾಡಿರ್ತಾರೆ. ಆ ರಾಜ ಹೆಂಗೆ ನೌಕರನ್ಗೆ ಆಗ್ತದೆ ಇಷ್ಟ ಇದ್ದಿದ್ರು ರಾಜ ಆಜ್ಞಾಪನೆ ಮಾಡ್ದ ಅನ್ನೋ ಕಾರಣದಿಂದ ಮಾಡ್ತಾನೋ ಅದು ರಾಗ ಯಾಕ ಅದು ಮಾಡೋದಪ್ಪ ನಂಗೆ ಇಷ್ಟ ಆದ್ರೆ ಹೋಗೋದೇ ಇಲ್ಲ. ಸಂಬಳ ಕೊಡೋದು ಅಷ್ಟೇ ಬೇಡ ನಂಗೆ. ಯಾರೋ ಒಬ್ಬ ಎಲ್ಲಾರು ಮಾಡಕ್ ಯಾರೆಲ್ಲ ಆದ್ರೆ ಅಲ್ಲ ಇಷ್ಟ ಇರ್ಬೇಕು ಅವ್ನಿಗೆ. ಎಲ್ಲಾ ಮಾಡಿದ್ರು ಆಸೆ ಇರ್ಬೇಕಾ, ದುಡ್ಡಿನ ಆಸೆ ಇರ್ಬೇಕಾ? ಹಂಗಲ್ಲ ಕೆಲ್ಸದಲ್ಲಿ ಕೆಲಸದ ಯಾಕೆ ಆಜ್ಞೆ ಮಾಡ್ತಾನೆ. ನಂಗೆ ದುಡ್ಡು ಬೇಕಾದ್ರೆ ಆಯ್ಕೆ ಮಾಡ್ತಾನೆ, ನಂಗೆ ದುಡ್ಡು ಬೇಡ ಬರ್ತಾನೆ. ದುಡ್ಡು ಬೇಕಾಗಿರೋದಕ್ಕೆ ಅವ್ನು ನೌಕರ ಅವಾಗ ಆಸೆ ಇರ್ತೇನೆ, ಆಸೆ ಇಲ್ಲ. ಇಲ್ಲ ದುಡ್ಡಿನ ಆಸೆ ಇದ್ಬೇಕು ಮುಂದೆ ಬರುತ್ತೆ. ದುಡ್ಡಿನ ಆಸೆ ಆಸೆಯಿಂದ ಹಿಂದೆ ಆಸೆ ಇದೆ, ಆಸೆ ಇದೆ, ಇದು ಕೃತಿ ಬರಲ್ಲ. ಮಾಡೋದಾಗ ಲೆಕ್ಕದ ಆಸೆ. ಯದ್ಯದ್ಯ ಕುರುತೆ ಜಂತು ತತ್ ಕಾಮಸ್ಯ ಚೇಷ್ಟಿತಂ ಸಿದ್ಧಾಂತ. ಇವನು ರಾಜ ಆಜ್ಞಾಪನೆ ಮಾಡಿದ್ರಿಂದ ಮಾಡೇ ಮಾಡ್ತಾನೋ ಹಂಗೆ ಇವನು ತನ್ನ ರಾಗಾದಿ ಪ್ರವೃತ್ತಿಗೆ ಅಲ್ಲಿ ರಾಗಾದಿಗಳು ಆ ಧರ್ಮದಲ್ಲಿ ಧ್ವನಿಯಿಂದ ಆಜ್ಞಾಪನೆ ಮಾಡಿದ್ರೆ ಮಾಡೇ ಮಾಡ್ಲಿ ರಾಗಾದಿಗಳು ವಿಷಯ ಆಗಲ್ಲ. ತದ್ಭಾವಾನ್ ಕಾರ್ಯಸ್ಯ ಪ್ರವರ್ತಕತ್ವಂ ಇಚ್ಛಾಶಂಕ್ಯಾಃ ಆದಿ ಶಬ್ದೋ ಯಜನಾದಪಿ ನ ಪ್ರವರ್ತತೆ ಯಾವ ಹೆಂಗಿದ ಪೂರ್ವಕ್ಷ ಓದಿದಪ್ಪ. ಇನ್ನೂ ಪೂರ್ವಕ್ಷ ಮಾಡೋಣ.